ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಸಾವಯವ ಕೃಷಿ ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಸಾವಯವ ರೈತ ಬಂಧು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ನಿಂಗರಾಜು ಹಾಗೂ ಸಾರ್ವಭೌಮ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಮ್ಮಪ್ಪ ಕೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ನಿಂಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಿಮ್ಮಪ್ಪನವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಉತ್ಪಾದಕ ಕಂಪನಿಗಳನ್ನು ತಾವಿಬ್ಬರು ಕಟ್ಟಿದ್ದೀರಿ. ತಿಮ್ಮಪ್ಪನವರೇ, ಈಗ ನಿಮ್ಮ ಕಂಪನಿ ಬಗ್ಗೆ ಹೇಳಿ. ನಿಮ್ಮ ಕಂಪನಿ ಹೆಸರೇನು, ಯಾತಕ್ಕೋಸ್ಕರ ಅದನ್ನು ತಾವು ಆರಂಭ ಮಾಡಿದ್ರಿ? ಸೊ ನಮ್ಮ ಕಂಪ್ನಿ ಸಾರ್ವಭೌಮ ರೈತ ಉತ್ಪಾದನಾ ಕಂಪ್ನಿ. ನಾವು ಈ ಕಂಪ್ನಿಯನ್ನು ಪ್ರಾರಂಭ ಮಾಡಿರೋ ಉದ್ದೇಶ ರೈತರಿಗೆ ಸಿಗ್ತಕ್ಕಂಥ ಅನುಕೂಲ ನೇರವಾಗಿ ಸಿಗಲಿಕ್ಕೆ ನಾವು ಕಟ್ಟಿದ್ದೀವಿ. ಹೇಗೆ, ಈಗ ಕೆಲವು ಅಂಗಡಿಗಳಲ್ಲಿ ಮಾಲೀಕರು, ಗೊಬ್ಬರದ ಅಂಗಡಿ ಮಾಲೀಕರುಗಳಲ್ಲಿ 1200 ರೂಪಾಯಿ ಮಾರಿದ್ರೆ ನಮ್ಮ ಅಂಗಡಿಯಲ್ಲಿ 1150 ರೂಪಾಯಿ ಕೊಡ್ತಾಯಿದ್ದೀವಿ. ಅವರು ತೆರೆದಂಥ ಸೇರ ಅಮೌಂಟು, ಆದಾಯ ಆದ ಹಣ ಅವ್ರಿಗೆ ಸೇರಬೇಕು. ನಾವು ಕಂಪ್ನಿ ಕಟ್ಟಿರೋ ಉದ್ದೇಶ, ನಾವು ಬೇರೆ ಯಾರಿಗೋ ಹಾಕೋವಂಥ ಆದಾಯವನ್ನು, ನಿಮ್ಮ ಆದಾಯವನ್ನು ನೀವೇ ಇಟ್ಕೊಳ್ಳಿ. ಈ ಕಂಪ್ನಿಯಲ್ಲಿ ಆಗ್ತಕ್ಕಂಥ ಆದಾಯ ನೀವೇ ಇಟ್ಕೊಳ್ಳಿ. ಅದು ನಿಮ್ಮ ಬೆಳೆದಂಗೆ ನೀವು ಷೇರುದಾರಗಳು ಮತ್ತು ರೈತರುಗಳು ಒಂದು ಕಂಪ್ನಿನ ಕಟ್ಟಲಿಕ್ಕೆ ಅನುಕೂಲ ಆಯ್ತದೆ. ನೀವೇ ಒಂದು ಕಂಪ್ನಿ ಓನರ್ಗಳಾಯ್ತೀರಿ. ನಾಳೆ ದಿವಸ ಬೆಳೀತಾ ಬರ್ತಾ ಈಗ ಅಂಬಾನಿಯವರೆಲ್ಲ ಮಾಡಿರೋದು ಇದೇ ರೀತಿಯವರು ಒಂದು ಕಂಪ್ನಿಯನ್ನು ಕಟ್ಕೊಂಡು ಈಗ ಸಾಹುಕಾರರಾಗಿದ್ದಾರೆ. ನಮ್ಮ ರೈತರುಗಳು ಕೂಡ ಸಾಹುಕಾರ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ವಿ. ನಿಮಗೆ ನಂಬಿಕೆ ಇದೆಯಾ ನೀವು ಸಾಹುಕಾರ ಆಗ್ತೀರಿ ಅಂತ? ಸೊ ನಮ್ಮ ರೈತರುಗಳು ಮನಸ್ಸು ಪಟ್ಟರೆ ಯಾವುದು ಕಷ್ಟೇನಲ್ಲ. ನಮ್ಮ ರೈತರು ಪ್ರಜ್ಞಾವಂತರಾಗಿ ಆಸಕ್ತಿಯಿಂದ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸೇರನ್ನು ಹಾಕಿ ಅದನ್ನು ಬೆಳೆಸಿದ್ರೆ ಆಗೋದಂತೂ 100ಕ್ಕೆ 100 ಗ್ಯಾರಂಟಿ. ಯಾವ ರೀತಿ ಕಟ್ಟಿದ್ರಿ ಹೇಳಿ ತಿಮ್ಮಪ್ಪನವ್ರು? ಸೊ ನಾವು ಮನೆಗೆ ಹೋಗಿ 10 ಜನ ಡೈರೆಕ್ಟ್ರುಗಳಿದ್ದೀವಿ. ಈ ರೀತಿ ಇದರಲ್ಲಿ ಅನುಕೂಲ ಇದೆ. ಇಲ್ಲಿ 1100 ರೂಪಾಯಿ ಸೇರನ್ನು ಹಾಕಿದ್ರೆ ನೀವು ಮುಂದಿನ ದಿನಗಳಲ್ಲಿ ನಾವು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಟಾರ್ಪಲ್ ಆಗಿರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಇವೆಲ್ಲವ ಬೇರೆ ಸಾಹುಕಾರ ಮಾಲೀಕರ ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥಗಳು ನಮ್ಮಲ್ಲಿ ಕಡಿಮೆ ಸಿಗುತ್ತೆ. ನಿಮಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಐತೆ. ನೀವು ಬೇರೆ ಎಲ್ಲ 50 ರೂಪಾಯಿ ಹಾಕೋ ಹಣ ನಿಮ್ಮ ಕಂಪ್ನಿಯಲ್ಲೇ ಹಾಕಿದ್ರೆ ನಿಮ್ಮ ಆ ಹಣ ನಿಮಗೆ ಉಳಿತಾಯ ಆಗುತ್ತೆ. ನೀವು ಬೇರೆಯವ್ರಿಗೆ ಕೂಡ ಅವಶ್ಯಕತೆ ಇಲ್ಲ. ಈಗ ಕಂಪ್ನಿ ಮಾಡಬಹುದು ಅನ್ನೋ ವಿಚಾರ ಹೇಗೆ ಗೊತ್ತಾಯ್ತು ತಮಗೆ? ನಮಗೆ ಇದು ಸರ್ಕಾರದ ಕಡೆಯಿಂದ ನಮಗೆ ಈ ರೀತಿ ರೈತರ ಉತ್ಪಾದನಾ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕು ಅಂತ ವಿಕಾಸನ ಸಂಸ್ಥೆಯವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಹಿಂಗೆ ಒಂದು 10 ಜನ ಡೈರೆಕ್ಟ್ರುಗಳು ಸೇರಿಕೊಂಡು ಈ ರೀತಿ ಕಂಪ್ನಿಯನ್ನು ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ರೈತರುಗಳಿಗೆ ಅವ್ರದ್ದೇ ಆದ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳಿ. ಇಲ್ಲಿ ಮಧ್ಯವರ್ತಿಗಳನ್ನು ತಪ್ಪಿಸ್ಕೋಸ್ಕರ ರೈತರನ್ನ ಒಂದು ಕಂಪ್ನಿ ಮಾಲೀಕರನ್ನ ಮಾಡಲಿಕ್ಕೋಸ್ಕರ ನಾವು ಈ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ತೆರೆದಿದೆ. ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಮಗೆ ವಿಕಾಸನ ಅವ್ರ ಕಂಪ್ನಿಯ ಕಡೆಯಿಂದ ನಮಗೆ ಒಂದು ಮಾಹಿತಿ ಬಂತು. ಯಾರಿಂದ ನೆರವು ಸಿಕ್ತು ನಿಮಗೆ? ಆರ್ಥಿಕ ಅನುದಾನ ನಬಾರ್ಡಿಂದ ನಮಗೆ ಇದು ಆರ್ಥಿಕ ನೆರವು ಸಿಕ್ತು. ಉದಾಹರಣೆಗೆ ನಾವು ಒಂದು 1100 ರೂಪಾಯಿ ನಾವು ಶೇರ್ ಹಾಕಿದ್ರೆ ನಬಾರ್ಡ್ ಅವರು ಒಂದು 1000 ರೂಪಾಯಿ ಹಾಕ್ತಾರೆ. ಅಲ್ಲಿಗೆ 2100 ರೂಪಾಯಿ ಆಯಿತು ಅವ್ರ ಶೇರ್ ಅಮೌಂಟು. ಆ ಶೇರ್ ಅಮೌಂಟಲ್ಲಿ ನಾವು ಬಂಡವಾಳ ಹೂಡಿದಾಗ ಹಂತ ಹಂತವಾಗಿ ಸಣ್ಣದಾಗಿ ಬೆಳೀತಾ ಹೋಯ್ತದೆ. ಅದು ರೈತನಿಗೆ ಮುಂದಿನ ದಿನಗಳಲ್ಲಿ ಈಗ ಲಕ್ಷ ಇರ್ಬೋದು, 1000 ಇರ್ಬೋದು, ಮುಂದೆ ಕೋಟಿ ಆಗ್ಬೋದು. ಈ ರೀತಿ ಬೆಳೆಸ್ಕೊಂಡಾಗ ರೈತನಿಗೆ ಒಂದು ಅನುಕೂಲ ಆಯ್ತದೆ ಅನ್ನೋದು ನನ್ನ ಒಂದು ಉದ್ದೇಶ. ಈಗ ಅವ್ರ ಕಂಪನಿ ಮಾಡಿ ಅಂತ ಹೇಳಿದಾಗ ಕಂಪನಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮಗೆ ನಂಬಿಕೆ ಬಂತು. ಓಕೆ. ಆಮೇಲೆ ನೀವು ರೈತರನ್ನ ಹೋಗಿ ಕನ್ವಿನ್ಸ್ ಮಾಡು ಆದ್ರು ಅಲ್ವೇ? ಈಗ ಎಷ್ಟು ಜನ ಸದಸ್ಯರಿದ್ದಾರೆ ನಿಮ್ಮ? ಸರ್ ನಾವು 700-800 ಜನ ಸದಸ್ಯರಿದ್ದೀವಿ. ನಾವು ಇನ್ನೂ ಮುಂದಿನ ಹೆಚ್ಚಿನ ಮಾಡಬೇಕು ಅಂತ ಇದ್ದೀವಿ ನಾವು. ಹೌದಾ? ಎಷ್ಟು ಜನ ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ನಾವು ಒಂದು 1000-2000 ಗಂಟೆ ಮಾಡಬೇಕು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ನೋಡ್ತೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯಿತು ಕಂಪ್ನಿ ಶುರು? ನಾವು ಏಪ್ರಿಲ್ 13
2022ನೇ ಇಸ್ವಿಲಿ ನಮ್ಮ ಕಂಪ್ನಿ ಪ್ರಾರಂಭ ಆಗಿರೋದು. 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಈಗ ಕಂಪ್ನಿ CEO, ಕಂಪ್ನಿ ಕಚೇರಿ ಬಾಡಿಗೆ ಮತ್ತು ಅಲ್ಲಿರುವಂಥ ವ್ಯಕ್ತಿಗಳದ್ದು ನಿರ್ವಹಣೆ, ತರಬೇತಿ, ಇದಕ್ಕೆಲ್ಲ ನಬಾರ್ಡ್ ಸಹಾಯ ಕೊಡ್ತಾ ಇದೆ ಸರ್. ಅಲ್ವಾ? ಇದಕ್ಕೆಲ್ಲ ನಬಾರ್ಡು. ನಿಮ್ಮ ಕಚೇರಿ ಎಲ್ಲಿ ತೆಗೆದಿದ್ದೀರಿ? ಯಾವ ಊರಲ್ಲಿ? ಸಾಲಿಗ್ರಾಮ ಟೌನ್ ಒಳಗೆ ತೆಗೆದಿದ್ದೀವಿ. ಹೌದಾ? ಟೌನ್ ಒಳಗೆ ತೆಗೆದಿದ್ದೀವಿ. ಕಂಪ್ನಿಗೆ ಅಂತ ಒಂದು ಆಫೀಸ್ ಮಾಡಿದ್ದೀವಿ. ನೀವು ಅದರ ಅಧ್ಯಕ್ಷರು ಸರ್ ನಾವು, ಅಲ್ವಾ? ನಿಮಗೆ ಒಂದು ಹೆಮ್ಮೆ ಇದೆ, ನಾನು ಈಗ ನಾವು ರೈತರು ಅಧ್ಯಕ್ಷನಾಗಿ ಒಂದು ಕಂಪ್ನಿಯನ್ನು ತೆರೆದೀವಿ ಅನ್ನೋದು ನಮಗೂ ಒಂದು ಹೆಮ್ಮೆ ಇದೆ. ಆ ಹೆಮ್ಮೆಯನ್ನು ಬೇರೆ ರೈತರುಗಳು ಉಪಯೋಗಿಸ್ಕೋಬೇಕು. ಸಂತೋಷ. ಹೇಳಿ ನಂಗರಾಜ್ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಿಮ್ದು ಯಾವ ಕಂಪ್ನಿ, ನಿಮ್ಮ ವಿಶೇಷತೆಗಳೇನು? ಸರ್, ಸಾವಯವ ರೈತ ಬಂಧು ಉತ್ಪಾದಕರ ಕಂಪನಿ ಅಂದ್ಬಿಟ್ಟಿದೆ. ನಾವು 2 ವರ್ಷದಲ್ಲಿ ಕಂಪ್ನಿಯ ತೆರೆದಿದ್ದೀವಿ. ಅಲ್ಲಿ ನಮ್ಮಲ್ಲಿ ತರಕಾರಿ ಸಿಕ್ಕಾಬಟ್ಟೆ ಬೆಳೀತಾರೆ. ಅವರೆಕಾಯಿ ಅಂದರೆ ಮೂಲ ಬೆಳೆ, ಹೊಗೆ ಸೊಪ್ಪು, ಅವರೆಕಾಯಿಗೆ ಸಿಕ್ಕಾಬಟ್ಟೆ ಔಷಧಿ ಹೊಡಿತಾರೆ. ಔಷಧಿ ಹೊಡೆದು ಜನಗಳೆಲ್ಲನೇ ರೋಗಗ್ರಸ್ತ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ಪತ್ರೆಗೆ ಕಟ್ಟೋದು ತಪ್ಪಿಸ್ಬೇಕು. ಔಷಧಿಯ ಕಡಿಮೆ ಮಾಡಿ ನಾವು ಏನಾರ ಮಾಡಿ ಸಾವಯವ ಅಂದರೆ ಕೆಮಿಕಲ್ ಇಲ್ಲದೆ ನೇರವಾಗಿ ನಾವು ಇದು ಮಾಡಿ ರೈತರಿಗೆ ಒಳ್ಳೆ ಆಹಾರ ಪದಾರ್ಥಗಳು, ತರಕಾರಿಗಳು ಒದಗಿಸ್ಕೊಡ್ಬೇಕು ಅನ್ನೋದು ಒಂದು ಮೂಲ ಉದ್ದೇಶ. ಈಗ 2 ವರ್ಷದಲ್ಲಿ ಪ್ರಾರಂಭ ಮಾಡಿ ಹಳ್ಳಿಗಳಿಗೆಲ್ಲ ಹೋಗಿ ರೈತರುಗಳ ಮನವೊಲಿಸಿ ಹಿಂಗೆ ಸೇರ್ ಮಾಡಿ ಹಿಂಗೆಲ್ಲ ನಾವೇ ಒಂದು ಕಂಪ್ನಿ ಕಟ್ಟೋಣ, ಬೇರೆಯವ್ರಿಗೆಲ್ಲ ಇದು ಮಾಡಬಾರ್ದು, ದಳ್ಳಾಳಿ ಎಲ್ಲ ತಪ್ಪಿಸ್ಬೇಕು, ನೇರವಾಗಿ ಏನೇ ಇದ್ದರೂ ನಮ್ಮ ಕಂಪ್ನಿ ರೈತರಿಗೋಸ್ಕರ ಅಂದ್ಬಿಟ್ಟಿದೆ ನಾವು ಮಾಡ್ಕೊಂಡಿದ್ದೀವಿ ನಬಾರ್ಡು ಅಂಡರ್ಟೇಕಿಂಗಲ್ಲಿ. ಈಗ ಅದನ್ನು ಈಗ 1,000 ಜನ ಷೇರ್ದಾರರಾಗಿದ್ದಾರೆ ಸರ್. ಈಗ ರೈತರಿಗೆ ಏನೇನು ಬೇಕು, ಈಗ ಹಂತವಾಗಿ 3 ವರ್ಷದೊಳಗಾಗಿ ನಮಗೆ ಕೆಮಿಕಲ್ ಮುಕ್ತ ಮಾಡಬೇಕು ಅಂತ ನಮ್ಮ ಗುರಿ ಇದೆ. ಅದರಲ್ಲಿ ಈಗ ಎಲ್ಲ ಸುಮಾರು ಒಂದು 100-150 ಜನ ಈಗ ಕೆಮಿಕಲ್ ಬಿಡಿಸಿದ್ದೀವಿ ಸರ್. ಸಾವಯವದಲ್ಲೇ ಮಾಡಿಸ್ತಾ ಇದ್ದೀವಿ. ಈಗ ನಾನು 3 ವರ್ಷದಿಂದ ಶುಂಠಿ ಎಲ್ಲ ಸಾವಯವದಲ್ಲೇ ಮಾಡ್ತಾಯಿದ್ದೀನಿ ಸರ್. ಚೆನ್ನಾಗಿ ಬರ್ತಾ ಇದೆ, ಖರ್ಚು ಕಡಿಮೆ. ಹ್ಯಾಕ್ ಕಟ್ಟಿದ್ರಿ ಹೇಳಿಯಪ್ಪ ಕಂಪ್ನಿನ? ಸರ್, ಕಂಪ್ನಿಗ ನಮ್ಮ ಒಂದು 3 ಪಂಚಾಯತಿ ಮಟ್ಟದಲ್ಲಿ ಹೋಗಿ ರೈತರಿಗೆಲ್ಲನೇ. ಯಾವ್ಯಾವ ಪಂಚಾಯತಿ? ಬನ್ನಿಕುಪ್ಪೆ, ಮರದೂರು, ಚಲ್ಲಹಳ್ಳಿ, ಈ 3 ಪಂಚಾಯತಿಗೆಲ್ಲ ಹೋಗಿ ಪ್ರತಿದಿನ ಸಂಜೆ 6-6:30 ಹೋಗಿ ರೈತರೆಲ್ಲ ಮನವೊಲಿಸಿ ಈ ರೀತಿ ಕೆಮಿಕಲ್ ಹಾಕಿ ಬೆಳೆದು ಎಲ್ಲ ಸಿಕ್ಕಾಬಟ್ಟೆ ಕಾಯಿಲೆ ಬರ್ತದೆ, ಇದೆಲ್ಲ ಬೇಡ್ದು ನಾವೆಲ್ಲ ಈಗ ಸಾವಯವದಲ್ಲೇ ಮಾಡುವ ಅಂದ್ಬಿಟ್ಟದ್ದು. ಈಗೆಲ್ಲ ಸಾವಯವದಲ್ಲೇ ಬೆಳೆಸಿ ಈಗ ಕೊಡ್ತಾಯಿದ್ದೀವಿ ಸರ್. ತಕ್ಷಣಕ್ಕೆ ಈಗ ನಾವು ಒಂದೇ ಸಾರಿ ಬುಡಕ್ಕೂ ರೈತರಿಗೆ ಭಾರಿ ತೊಂದರೆ ಆಗುತ್ತೆ, ಬೆಳೆ ಬರೋದಿಲ್ಲ. ಹಂತವಾಗಿ ಬುಟ್ಟಿ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿಸಿ ಈಗ ಸಾವಯವದಲ್ಲೇ ಬೆಳೆಸಬೇಕು ಅಂದ್ಬಿಟ್ಟದೆ ನಮ್ಮ ಗುರಿ ಅದೇ. ರೈತರು ಎಲ್ಲ ಒಪ್ಕೊಂಡವ್ರೆ. ಈಗ ಆದಷ್ಟು ಈಗ ಒಂದು 200-250 ಜನ ಎಲ್ಲ ಸಾವಯವದಲ್ಲೇ ಮಾಡಿಸ್ತಾ ಇದ್ದೀವಿ ಸರ್. ಸಾವಯವ ಕೃಷಿನ ನಿಮ್ಮ ಕಂಪನಿ ಹೆಚ್ಚು ಜನರು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ, ಅದು ನಿಜ? ಹೌದು, ನಿಜ. ಆದರೆ ನಿಮ್ಮ ಕಂಪನಿ ಚಟುವಟಿಕೆಗಳೇನು, ಏನೇನು ಮಾಡ್ತಾ ಇದ್ದೀರಿ ಸರ್? ನಮ್ಮಲ್ಲಿ ಈಗ ರೈತರಿಗೆ ಏನೇನು ಬೇಕು, ಗೊಬ್ಬರ ಎಷ್ಟು ಥರ ಗೊಬ್ಬರ ಇದೆ ಎಲ್ಲ ತರಿಸಿದ್ದೀವಿ. ಟಾರ್ಪಲು, ಸ್ಪ್ರೇಯರು, ಔಷಧಿಗಳು ಮತ್ತು ದನಗಳಿಗೆ ಫೀಡ್ಸು, ಪ್ರತಿಯೊಂದು ರೈತ ಇನ್ನೆಲ್ಲೂ ಹೋಗಕ್ಕೆ ಕೊಡ್ದು. ಈಗ ನಮ್ಮಲ್ಲೇ 4-5 ಅಂಗಡಿ ಅವೆ, ಸಿಕ್ಕಾಬಟ್ಟೆ ಮಾರ್ತಾವ್ರೆ. ಈಗ 1 ಲೀಟ್ರಿಗೆ 200-250 ರೂಪಾಯಿ ಲಾಭ ಪಡಿತಾವ್ರೆ ಅವರು. ನಾವು ಕಂಪ್ನಿಯಿಂದ ನೇರವಾಗಿ ಬಂದದ್ದ 20 ರೂಪಾಯಿ ಮಾತ್ರ ನಮ್ಮ ಲಾಭ ಇಟ್ಕೊಂಡು ನೇರವಾಗಿ ಕೊಡ್ತಾಯಿದ್ದೀವಿ. ಈಗ ಅವರು 4-5 ಅಂಗಡಿಯೆಲ್ಲ ವ್ಯಾಪಾರ ಇಲ್ಲದೆ ಸುಮ್ಕವ್ರೆ. ನಮಗೆ ದಿನ 1 ಲಕ್ಷ ವ್ಯಾಪಾರ ಆಗುತ್ತೆ ಸರ್. 1 ಲಕ್ಷ ವ್ಯಾಪಾರ ಆಗುತ್ತೆ ಪ್ರತಿ ದಿವಸ. ಬ್ಯಾಂಕ್ ಕಟ್ತೀವಿ. ಬ್ಯಾಂಕ್ ಕಟ್ಟಿದ ತಕ್ಷಣ ನಾವು ನಮ್ಮ ಗ್ರೂಪ್ ಅದೇ ಮಂಡ್ಯ ವಿಕಾಸನ ಸಂಸ್ಥೆ, ಆ ಗ್ರೂಪ್ಗೆ ಹಾಕ್ಬಿಟ್ಟು ಇದು ಮಾಡ್ತೀವಿ. ಎಲ್ಲರಿಗೂ ತಲುಪುತ್ತೆ. ಎಷ್ಟು ದಿನಕ್ಕೆ 1 ಲಕ್ಷ ಅಂದರೆ 3.5 ಕೋಟಿ ಆಗೋಯ್ತಲ್ಲ? ಆಗುತ್ತೆ ಸರ್. ನಮಗೆ 3 ಕೋಟಿ ಟಾರ್ಗೆಟ್ ಕೊಟ್ಟವ್ರೆ, ಮಾಡಲೇಬೇಕು ಸರ್. ಈಗ ಪುನಃ ಇನ್ನೂ 2 ಯೂನಿಟ್ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಈಗ ಎಲ್ಲಿ? ಉಂಡಿಮಾಳ ಅಂತ ಇದೆ ಸರ್. ಉಂಡಿಮಾಳ ಮತ್ತು ಚಲ್ಲಹಳ್ಳಿ 2 ಕಡೆ ಯೂನಿಟ್ ಆಫೀಸ್ ಓಪನ್ ಮಾಡಿ ಅಲ್ಲಿ 1,000 ಜನ ಮೆಂಬರ್ ಮಾಡಬೇಕು ಅಂತ. ಈಗ ಒಂದು 800 ಜನದ್ದು ಅಲ್ಲಿ ಒಬ್ಬರನ್ನ ಬಿಟ್ಟು 800 ಜನದ್ದು 1,100 ರೂಪಾಯಿ ನನಗೆ ಸೇರ್ ಕಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಇನ್ನೊಂದು ವಾರದೊಳಗೆ ಅಲ್ಲಿ ಓಪನ್ ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ಚಲ್ಲಹಳ್ಳಿ ಭಾಗದಲ್ಲಿ ಟೌನು ಎಲ್ಲ ದೂರ. ಅಲ್ಲಿ ಯಾವುದೇ ಆಗಲಿ ಹುಣಸೂರಿಗೆ ಬರಬೇಕು ಅಥವಾ ಬಿಳಿಕೆರೆಗೆ ಹೋಗ್ಬೇಕು. ಒಂದು 15 ಕಿಲೋಮೀಟ್ರ್ ಆಗುತ್ತೆ ಸರ್. ಅದಕ್ಕೆ ಈಗ ಅಲ್ಲಿ ಬ್ರಾಂಚ್ ಓಪನ್ ಮಾಡ್ತು ಅಂದರೆ ಅಲ್ಲಿ ನಮಗಿಂತ ಜಾಸ್ತಿ 1 ಲಕ್ಷದ ಮೇಲೆ ವ್ಯಾಪಾರ ಮಾಡ್ತೀವಿ ಸರ್ ಡೈಲಿ. ಅಷ್ಟು ಇದಿದೆ ನಮ್ಮಲ್ಲಿ ಸಿಕ್ಕಾಬಟ್ಟೆ ಹೊಗೆ ಸೊಪ್ಪು, ಕಮರ್ಷಿಯಲ್ ಬೆಳೆ, ಹೊಗೆ ಸೊಪ್ಪು, ಶುಂಠಿ. ಒಬ್ಬ ಶುಂಠಿಗೆ ಸರ್ ಕನಿಷ್ಠ ಅಂದರೂ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಔಷಧಿ ಮತ್ತು ಗೊಬ್ಬರಕ್ಕೆ. ಅಲ್ರಪ್ಪ, ನೀವು ಸಾವಯವ ಕೃಷಿ
ಪ್ರಮೋಟ್ ಮಾಡ್ತೀನಿ ಅಂದ್ಬಿಟ್ಟು ರಾಸಾಯನಿಕ ಔಷಧಿ ಮಾರ್ತಿದ್ರಲ್ಲ. ಅಲ್ಲ, ಒಂದೇ ಸಾರಿ ಬಿಡೋಕ್ಕಾಗಲ್ಲ ಸರ್. ಈಗ ನಾವು ಸಾವಯವ ಮತ್ತು ಇದು ಎರಡನ್ನೂ ಇಟ್ಟಿದ್ದೀವಿ. ಅಂದ್ರೆ ಸಾವಯವ ಕೇಳಿದವ್ರಿಗೆ ಅದನ್ನ ಕೊಡ್ತೀವಿ, ಇದು ಕೇಳಿದವ್ರಿಗೆ ಇದನ್ನ ಕೊಡ್ತೀವಿ. ಅಂದ್ರೆ ಬಿಸ್ನೆಸ್ ಯಾಕೆ ಬಿಡಬೇಕು ಅಂತ ಸಾವಯವದವರು 4-5 ಕಂಪ್ನಿ ಬಂದು ಟೈಅಪ್ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲ ನಮ್ಮ ಕಂಪ್ನಿಗೆ ತಂದು ಇಟ್ಟವ್ರೆ. ರೈತರುಗಳಿಗೆ ಏನಾಗದೆ, ಬೆಳೆಗೆ ಏನು ಕಾಯಿಲೆ ಇದೆ ಅಂತ ಹೇಳ್ತೀವಿ. ಮೊಬೈಲ್ ನಂಬರ್ ಇಟ್ಕೊಳ್ತೀವಿ, ಅಡ್ರೆಸ್ ತಗೊಳ್ತೀವಿ. ಆ ಕಂಪ್ನಿಯವ್ರು ಕರೆಸ್ತೀವಿ, ನೋಡಿ ಇಂಥ ಕಡೆ ಹಿಂಗಾಗದೆ ಅಂದ್ಬಿಟ್ಟಿದ್ದೆ. ಅಲ್ಲಿ ರೈತರ ನೇರವಾಗಿ ಅವ್ರ ಜಮೀನಿಗೆ ಕಳಿಸಿ ಡೆಮೋ ಮಾಡಿಸ್ತೀವಿ, ಅಲ್ಲೇ ಕೊಡಿಸ್ತೀವಿ ಸರ್. ಅದರಿಂದ ರೈತರಿಗೆ ಭಾರಿ ಅನುಕೂಲ ಆಗ್ತಾ ಇದೆ. ತಿಮ್ಮಪ್ಪನವರೇ, ಈಗ ಮೊದಲನೇದು ರೈತ ಉತ್ಪಾದಕ ಕಂಪನಿಗಳು ನೀವೇ ಹೇಳಿದ ಹಾಗೇನೆ ರೈತರಿಗೆ ಬೇಕಾದಂಥ ಉತ್ಪನ್ನಗಳನ್ನು ಕೊಡೋದು. ಈಗ ಅದರಲ್ಲಿ ತಾವೇ ಹೇಳಿದ್ರಿ ಗೊಬ್ಬರ ಕೊಡ್ತೀವಿ ಅಂತ. ಅದಲ್ದಲ್ಲೇ ಬೇರೆ ಇನ್ನೇನೇನು ಮಾರ್ತಾ ಇದ್ರಿ ತಾವು? ಅದಲ್ದೇ ನಾವು ಭತ್ತವನ್ನು ಸ್ಟಾಕ್ ಇಟ್ಟಿದ್ದೀವಿ ಸೀಸನಲ್ಲಿ. ಭತ್ತ ಅಂದರೆ ಈಗ ರೈತರಿಗೆ ಹೊರಗಡೆ ಯಾವುದೇ ಇರ್ಬೋದು, ಅದು ಭತ್ತವನ್ನು ಸ್ಟಾಕಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಲಾಭಾಂಶಕ್ಕೆ ಮಾಡ್ತಾ ಇದ್ದೀವಿ. ಏನು ಅಂದರೆ ಈಗ ಅಂದ್ರೆ ಎಲ್ಲಿ ಇಟ್ಕೊಂಡಿದ್ದೀರಿ? ನಾವು ಗೋಡೌನ್ ಮಾಡಿದ್ದೀವಿ. ಅದಕ್ಕೆ ಎಲ್ಲಿ? ಅಲ್ಲೇ ಸಾಲಿಗ್ರಾಮದಲ್ಲಿ ಪಕ್ಕದಲ್ಲಿ ಗೋಡೌನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಿಂಗಳ 2,000 ರೂಪಾಯಿ ಬಾಡಿಗೆ ಅದು. ಈಗ ನಾವು ಹೆಚ್ಚು ಕಡಿಮೆ ಒಂದು 10 ಲಕ್ಷ ರೂಪಾಯಿನ ಭತ್ತವನ್ನು ಸ್ಟಾಕ್ ಇಟ್ಟಿವಿ. ಅದನ್ನೇ ಏನು ಮಾಡ್ತೀವಿ, ಬೇಕಾದವರಿಗೆ ಅಕ್ಕಿಯನ್ನು ಬಿಡಿಸಿ ಮಾರ್ಕೊಡ್ತಾ ಇದ್ದೀವಿ. ಈಗ ಕೆಲವೊಂದು ವಿಕಾಸ ಸಂಸ್ಥೆಯವರು FAOಗಳು ಕೆಲವ್ರಿಗೆ ಅಕ್ಕಿ ಬೇಕಿರ್ತದೆ, ಕೆಲವ್ರಿಗೆ ರಾಗಿ ಬೇಕಿರ್ತದೆ. ನಾವು ಕಂಪನಿಯಿಂದ ಏನು FAOಗಳು ತೆರೆದಿದ್ದೀವಿ ಅಲ್ಲಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಕಂಪನಿ ಕೊಡೋದು ನೀವು ಅಲ್ಲಿ ಅವರಲ್ಲಿ ಇರ್ತಕ್ಕಂಥ ನಮ್ಗೆ ಸವಲತ್ತುಗಳು ನಾವು ನಮ್ಮ ಕಂಪನಿ ತರಿಸ್ಕೊಂಡು ನಮ್ಮ ರೈತರುಗಳಿಗೆ ನಾವು ಕೊಡ್ತೀವಿ. ಒಳ್ಳೆ ಆಲೋಚನೆ. ವ್ಯಾಪಾರ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೂ ಆದಂಗೆ ಆಯ್ತದೆ, ಬೇರೆ FAOಗಳು ಆದಂಗೆ ಆಯ್ತದೆ, ನಮಗೂ ಲಾಭಾಂಶ ಬಂದಂಗೆ ಆಯ್ತದೆ, ಅವ್ರಿಗೂ ಲಾಭಾಂಶ. ರೈತರಿಗೆ ಎಲ್ಲಿ ಹೋದ್ರೂ ರೈತರಿಗೆ ಸಿಗುತ್ತೆ ಲಾಭಾಂಶ. ಏನ್ ಧಾರಣೆ ಕೊಟ್ಟು ಖರೀದಿ ಮಾಡಿದ್ರಿ ಭತ್ತನ? ನಾವು ಅದನ್ನ ಲೋನ್ ತಗೊಂಡು ವಿಕಾಸನ ಇದರಲ್ಲಿ ಲೋನ್ ತಗೊಂಡು 10 ಲಕ್ಷ ರೂಪಾಯಿಗೆ ಲೋನ್ ತಗೊಂಡು ನಾವು 10 ಲಕ್ಷ ತಗೊಂಡು ನಾವು ಅದನ್ನ ಖರೀದಿ ಮಾಡಿ. ಅಂದ್ರೆ ನಿಮ್ಮ ಷೇರ್ದಾರ ಭತ್ತನೇ ಖರೀದಿ ಮಾಡಿದಿರಿ? ನಮ್ಮ ಷೇರ್ದಾರನ ಅಲ್ಲಿ ಏನಿದೆ ಅಂದ್ರೆ ಮಧ್ಯವರ್ತಿಗಳು ತಿಂಗಳಾನ್ಗಟ್ಲೆ ಮಾಡ್ತಾರೆ ಅದನ್ನ ಷೇರ್ದಾರ ಅಮೌಂಟನ್ನು ಕೊಡ್ಬೇಕಾದ್ರೆ. ಒಂದು ಈಗ ಅಲ್ಲಿ ಅವತ್ತು ನಾವು ತಗೊಂಡಿದ್ದಾಗ ಮಾರ್ಕೆಟ್ ವ್ಯಾಲ್ಯೂ ಇದ್ದಿದ್ದು 3,000, 2,800, 900 ಇತ್ತು. ನಾವು 3,050, 3,100ಕ್ಕೆ ತಗೊಂಡಿದ್ದೀವಿ. ರೈತರಿಗೂ ಅನುಕೂಲ ಆಗಿದೆ. ರೈತರಿಗೆ ಅನುಕೂಲ ಆಯಿತು. ಆ ತಕ್ಷಣ ಅವ್ರಿಗೆಲ್ಲ ಅದು ಅಮೌಂಟ್ ಸಿಕ್ತು. ನಾವು ತಕ್ಷಣ ಅಲ್ಲೇ ಬಿಲ್ ಮಾಡಿಬಿಡ್ತೀವಿ. ಇವರು ದಳ್ಳಾಳಿಗಳ ಮುಖಾಂತರ ಹೋದರೆ ತಿಂಗಳಾನ್ಗಟ್ಲೆ ನಡೆಸ್ಬೇಕು ಅವ್ರಿಗೆ. ಅಲ್ಲ, ಈಗ ನೀವು 3,050, 3,100 ಕೊಟ್ಟು ಭತ್ತವ ಇಟ್ಕೊಂಡಿದ್ದೀರಿ. ಅಕ್ಕಿ ಮಾಡಿಸ್ಬಿಟ್ಟು ಅಕ್ಕಿನ ಎಷ್ಟಕ್ಕೆ ಮಾರ್ತಾ ಇದ್ದೀರಿ? ಅಕ್ಕಿ ಈಗ ನಾವು 1,500 ಕೊಡ್ತಾ ಇದ್ದೀವಿ. 25 kg ಅಕ್ಕಿನ 1,500 ಕೊಡ್ತಾ ಇದ್ದೀವಿ. ಈಗ 1 ಕ್ವಿಂಟಾಲ್ ಮಿಲ್ ಮಾಡಿಸಿದ್ರೆ ಎಷ್ಟು kg ಬರ್ತದೆ ಅಕ್ಕಿ ನಿಮಗೆ? 1 ಕ್ವಿಂಟಾಲ್ ಮಿಲ್ ಮಾಡಿಸಿದ್ರೆ ಒಂದು ಹೆಚ್ಚು ಕಡಿಮೆ 60 kg ಗಂಟು ಬರ್ತದೆ. ನುಚ್ಚು ಮತ್ತು ಪಾಲಿಶ್ ತೌಡೆಲ್ಲ ಏನು ಮಾಡ್ತೀರಿ? ಅದು ಏನು ಮಾಡ್ತೀವಿ, ಹಲ್ಲಿಂಗ್ ಮಿಲ್ಲರ್ ಇದೆ ನೋಡಿ, ಮಿಲ್ನರ್ ಇದಾರಲ್ಲ ಅವ್ರಿಗೆ ಬಿಟ್ಟು ಬಿಡ್ತೀವಿ. ಅವ್ರು ಫ್ರೀ ನಮಗೆ ಬಿಟ್ಟು ಕೊಡ್ತಾರೆ. ಅವರು ಮಿಲ್ನರು ನುಚ್ಚು ಮತ್ತು ತೌಡನ್ನು ಅವ್ರು ಇಟ್ಕೊಳ್ತಾರೆ, ನಮಗೆ ಫ್ರೀ ಹಲ್ಲಿಂಗು. ನೀವೇ ನುಚ್ಚು ಮತ್ತು ತೌಡು ಮಾಡಿಕೊಂಡು ಅದನ್ನು ಮಾರ್ಬೋದಲ್ಲ? ಅದನ್ನು ಮಾರ್ಬೋದು. ನಮಗೆ ಅದು ಬೇಡಿಕೆ ಬಂದಾಗ ಅದನ್ನು ಇಟ್ಕೊಂಡು ಮಾರ್ತೀವಿ, ಬೇಡಿಕೆ ಇಲ್ಲೇ ಇದ್ದಾಗ ಅವ್ರಿಗೆ ಬಿಟ್ಬಿಡ್ತೀವಿ. ಈಗ ಕೆಲವು ಹಳ್ಳಿಗಳಲ್ಲಿ ಎಲ್ಲ ಮಿಲ್ಗಳಲ್ಲಿ ತೌಡುಗಳು ಸಿಗ್ತದೆ. ಅದೇನು ಮಾಡ್ತಾರೆ, ಕೆಲವ್ರು ತಗೊಳ್ತಾರೆ, ಕೆಲವ್ರು ತಗೊಳಕ್ಲ. ಎಲ್ಲ ಈಗ KMF ಮಾತಾಡಿ ಫೀಡ್ಸ್ಕೊಂಡೋಗ್ತಾ ಇದ್ದಾರೆ. ಈ ತೌಡಿಗೆ ಬರ್ತಾ ಇಲ್ಲ, ನುಚ್ಚಿಗೂ ಬರ್ತಾ ಇಲ್ಲ. ಅಲ್ರಪ್ಪ, ಈಗ 10 ಲಕ್ಷ ಬಂಡವಾಳ ಹಾಕಿದಿರಿ, ಈಗ ಭತ್ತ ಖರೀದಿ ಮಾಡಿದಿರಿ, ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಿ ನೀವು? ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಈಗ ಭತ್ತ ಈಗ ಇರ್ತಕ್ಕಂಥ ಹಳೆ ಭತ್ತ, ಈಗ ಇದು ಹಳೆ ಭತ್ತ ಈಗ ಅದ್ರದ್ದು ಇದು ಅಲ್ಲಿ 6-7 ತಿಂಗಳಾಯ್ತು ನಾವು ಖರೀದಿ ಮಾಡಿ. ಈಗ 3,400ರಿಂದ 500 ರೂಪಾಯಿ ಇದೆ. ಪರವಾಗಿಲ್ಲ. ಭತ್ತನೇ ಮಾರಿದ್ರೆ ದುಡ್ಡು ಬರ್ತದೆ ನಿಮಗೆ? ದುಡ್ಡು ಬರ್ತದೆ, ನಾವೇ ಬಿಡಿಸ್ ಮಾರ್ಬೇಕಾಗಿಲ್ಲ. ಇಲ್ಲ ಅಕ್ಕಿ ಬೇಕಾದ್ರೆ ಅಕ್ಕಿ ಬಿಡಿಸ್ಕೊಡ್ತೀವಿ, ಇಲ್ಲ ನೇರವಾಗಿ ಬೇಕಾದ್ರೆ ಭತ್ತನ ನಾವು ಬೇರೆ ಪಾರ್ಟಿಗಳಿಗೆ ಮಾರ್ಬೋದು. ಇನ್ನೂ ಒಂದು ಹಂತದ ಮೌಲ್ಯವರ್ಧನೆ ಏನಾದ್ರು ಮಾಡ್ತೀರಾ? ಹಸಿ ಹಿಟ್ಟು ಥರ ಏನಾದ್ರು? ಇಲ್ಲ, ನಾವು ಈಗ ಮುಂದಿನ ದಿನಗಳಲ್ಲಿ ಸಹ ಈಗ ಹಲ್ಲರ್ ಮಿಲ್ಲನ್ನು ನಾವು ಓಪನ್ ಮಾಡಬೇಕು ಅಂತ ಇದ್ವಿ. ನೀವೇ ಹಾಕಬೇಕು ಅಂತ? ನಾವೇ ಹಾಕಬೇಕು ಅಂತವ. ಈಗ ನಬಾರ್ಡಿಂದ ನೆರವು ತಗೊಂಡು ನಾವು ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಲ್ಲರ್ ಮಿಷಿನ್ ಇಲ್ಲ. ಇದು ರಾಗಿ ಹಸಿಟ್ಟು ಮತ್ತು ಅದು ಕ್ಲೀನಿಂಗ್ ಮಾಡೋದು, ಮತ್ತು ಅದು ತೊಳೆಯೋದು, ಅದು ಡ್ರೈ ಮಾಡೋದು, ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ತೊಗಟೆಯನ್ನು ತೆಗೆದು ಆ ಒಳಗಡೆ ಇರೋ ಬಿಳಿ ಪದಾರ್ಥನ ಅದನ್ನೇ ಹಸಿಟ್ಟು ಮಾಡೋದು, ಈ ಥರ ಮಿಷಿನ್ಗಳು ನಮ್ಮ ಸುತ್ತಮುತ್ತ ಇಲ್ಲ. ಅಲ್ಲಿ ಆ ಥರ ಹಲ್ಲರ್ ಮಿಷಿನ್ನ, ರಾಗಿ ಹಲ್ಲರ್ ಮಿಷಿನ್ನ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾಜೆಕ್ಟನ್ನು ನಾವು ತಯಾರು ಮಾಡಬೇಕು ಅಂತ ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ. ಇನ್ನೇನು ಯೋಚನೆಗಳಿದೆ ಅದಲ್ದಲ್ಲೇ? ಅಲ್ಲ, ಸುಮಾರು ಯೋಚನೆಗಳಿದೆ. ಬಟ್ ಪ್ರೆಸೆಂಟ್ ಇದು ಒಂದು, ಇಲ್ಲಿ ನಮ್ಮ ಕಂಪ್ನಿಯಿಂದ ಸುತ್ತಮುತ್ತ ದಳ್ಳಾಳಿ ಮಧ್ಯವರ್ತಿಗಳು 90% ಇದ್ದಾರೆ.
90% ದಲ್ಲಾಳಿಗಳಿದ್ದಾರೆ. ಅದನ್ನು ಆದಷ್ಟು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಾವು ನಮ್ಗೆ ಇದು ಹಾಕೊಂಡಿದ್ದೀವಿ. ನಿಂಗರಾಜ್ ಅವರೇ, ಹೇಳಿ. ಈಗ ನಿಮ್ಮ ಭಾಗದಲ್ಲಿ ತರಕಾರಿ ಜಾಸ್ತಿ ಬೆಳೀತಾರೆ ಅಂದ್ರಿ? ತರಕಾರಿ ಜಾಸ್ತಿ ಸರ್. ಅಲ್ವೇ? ಅದು ವಿಶೇಷವಾಗಿ ಅವರೆಕಾಯಿ ಉಲ್ಲೇಖ ಮಾಡಿ ಭಾರಿ ಫೇಮಸ್ ಸರ್. ಅಲ್ವೇ? ನಿಮ್ಮಲ್ಲಿ ಅವರೆಕಾಯಿ ಸೀಸನ್ನಲ್ಲಿ ಲೋಡ್ ಗಟ್ಟಲೆ ಅವರೆಕಾಯಿ ಹೋಗುತ್ತೆ. ಇವಾಗಲೇ ಒಂದು ತಿಂಗಳಾಯ್ತು ಸರ್ ಅವರೆಕಾಯಿ ಸ್ಟಾರ್ಟ್ ಆಗಿ. ಅದರಲ್ಲಿ ಏನು ಕಾಂಟ್ರಿಬ್ಯೂಷನ್ ನಿಮ್ಮದು? ಏನು ಮಾಡ್ತಿದ್ದೀರಿ? ಅವರೆಕಾಯಿನ ಖರೀದಿ ಮಾಡಿ ಮಾರ್ತಿದ್ದೀರೋ? ಇವಾಗ ನಾವೆಲ್ಲ ಕೊಟೇಶನ್ ಎಲ್ಲ ಇದು ಮಾಡಿದ್ದೀವಿ. ಏನು ಕೊಟೇಶನ್ನು? ಅವರೆಕಾಯಿ ಸಿಪ್ಪೆ ಹಿಡಿಯೋದು, ಮತ್ತೆ ಕಾಳು ಚಿತಿಕ್ಸೋದು. ಆ ಕಾಳಿನಲ್ಲಿ ಸಿಪ್ಪೆ ಬರುತ್ತೆ, ಸಿಪ್ಪೆ ತೆಗೆದುಬಿಟ್ಟು ಚಿನಗ್ನವ್ರೆ ಅಂತ ಮಾಡ್ತಾರೆ, ಚಿಲ್ಕವ್ರೆ. ಅದನ್ನ ಬೇರೆ ಕಡೆ ಮಾರಿದ್ರೆ ಈಗ ನಮಗೆ 17 ರೂಪಾಯಿ 18 ರೂಪಾಯಿ ಸಿಗುತ್ತೆ ಸರ್ 1 kg ಕಾಯಿ. ಅದು ನಾವು ತಗೊಂಡು ಎಡಿಸ್ಬಿಟ್ಟು ಹಸಿ ಕಾಳು ಮಾರಿದ್ರೆ ಕಡಿಮೆ ಇರುತ್ತೆ, ಒಂದು 300-350 ರೂಪಾಯಿ ಸಿಗುತ್ತೆ. ಒಣಗಾಳು ಮಾರಿ ಹೊರಗಡೆ ಕಳಿಸ್ತು ಅಂದರೆ 750 ರೂಪಾಯಿ ಇದೆ. ಅದು ಮಾಡಬೇಕು ಅಂದ್ಬಿಟ್ಟದೆ ಈಗ ನಾವು ಬೇಡಿಕೆ ಇದೆ. ಇನ್ನೊಂದು 4-5 ತಿಂಗಳೊಳಗಾಗಿ ಅದು ಮಾಡ್ತೀವಿ ಸರ್. ಈಗ ಬೇಸಿಗೆ ಅವರೇ ನವಂಬರ್-ಡಿಸೆಂಬರ್ಗೆ ಬರ್ತಿಲ್ಲ ಸರ್ ಸೊನೆ ಅವರೇ, ಅಷ್ಟರೊಳಗೆ ನಾವು ಓಪನ್ ಮಾಡ್ತೀವಿ ಅದನ್ನು. ಒಳ್ಳೆ ಯೋಜನೆ ಹಾಕೊಂಡು, ಒಳ್ಳೆ ಪ್ರಾಜೆಕ್ಟ್ ಸರ್ ಅದು. ಅದೊಂದು ಮಾಡ್ತು ಅಂದರೆ ನಮ್ಗೆ ಇನ್ನೇನು ಬೇಕಿಲ್ಲ, ಒಳ್ಳೆ ಆದಾಯ ಮಾಡ್ಬೋದು ಸರ್. ಈಗ ನಿಮ್ಮ ರೈತರು ಬೆಳೆಯುವಂಥ ಅವರೆಕಾಯಿನೇ ಖರೀದಿ ಮಾಡ್ತೀರಿ ನೀವು ಸರ್? ಅಲ್ವೇ? ಈಗ ಅದನ್ನು ಎಡಸ್ಬಿಟ್ಟು ಕಾಳು, ಹಸಿ ಕಾಳು ಮಾರ್ಬೋದು, ಇಲ್ಲ ಒಣಗಿಸ್ಬಿಟ್ಟು ಮಾರ್ಬೋದು. ಅಂದರೆ ಹಿದಕ ಮಾಡಿ, ಅಂದರೆ ಸಿಪ್ಪೆ ತೆಗೆದು ಒಣಗಿಸ್ಬಿಟ್ಟು ಮಾರೋದು. ಹೌದು ಸರ್. ಅಲ್ವೇ? ಅದಕ್ಕೇನು ಕೊಟೇಶನ್ ಬೇಕು? ಆ ಮಿಷಿನ್ ಬೇಕು ಸರ್. ಅದು ಕಾಯಿ ಹಿಡಿಯೋದು ಜನಗಳ ಹಿಡಿತ್ತು ಅಂದರೆ ಒಂದು ದಿನಕ್ಕೆ 400 ರೂಪಾಯಿ. 400 ರೂಪಾಯಿ ಅಂದರೆ 5 kg ಕಾಳು ಹಿಡಿತಾರೆ. 5 kg ಕಾಳು ಹಿಡಿದು ಚಿತ್ಗಿಸ್ತಾರೆ ಅಷ್ಟೇ. ನಮಗೆ ಲಾಸ್ ಆಗುತ್ತೆ. ಮಿಷಿನ್ ಆದರೆ ಒಂದು 2-3 ಕ್ವಿಂಟಲ್ ಕಾಯಿ ಹಿಡಿತೆ. ಎಲ್ಲಿದೆ ಮಿಷಿನ್? ಅದು ಬೆಂಗಳೂರಿನಲ್ಲಿದೆ ಸರ್. ಅವರೆಕಾಯಿ ಬಿಡಿಸೋ ಮಿಷಿನ್? ಅವರೆಕಾಯಿ ಬಿಡಿಸೋಕ್ಕೂ ಒಂದು ಮಿಷಿನ್ ಬಂದದ್ದು. ಎಡಿಯೋದೆಲ್ಲ ಅದೇನೆ. ಚಿಲಕ್ಸೋದು ಅದೇ ಮಾಡುತ್ತೆ ಸರ್. ಓಹೋ, ಎಲ್ಲಿ ನೋಡ್ಕೊ ಬಂದ್ರಿ ಅದ? ನಮ್ಮ ಹುಣಸೂರು MLA ಅವರ ಬಾಮೈದ ಅಲ್ಲಿ ಬೆಂಗಳೂರಿನಲ್ಲಿ ಮಾಡವ್ರೆ. ಮತ್ತೆ ಈಗ ಮೊನ್ನೆ ದಿವಸ ಬೆಂಗಳೂರಿಂದ ಒಂದು 3 ಜನ ಬಂದಿದ್ರು. ಅವರೆಕಾಯಿ ನಮಗೆ ಬೇಕು, ನಿಮ್ಮ ಕಡೆಯಿಂದ ದಿನ ಒಂದು 5 ಟನ್ನು 6 ಟನ್ ಕಾಯಿ ಬೇಕು ಅಂತ. ಸರಿ ಅಂದ್ಬಿಟ್ಟದೆ ಆಫೀಸ್ಗೆ ನಾವು ಕಾಯೆಲ್ಲ ತರಿಸಿ ಅವ್ರಿಗೆಲ್ಲ ಸ್ಯಾಂಪಲ್ ಕೊಡಿಸ್ತೋ. ಈ ಕಾಯಿ ಸಣ್ಣ ಬರುತ್ತೆ, ನಮ್ಗೆ ಈ ಕಾಯಿ ಬೇಕು ಅಂದ್ಬಿಟ್ಟದೆ ಆಂಧ್ರ ಕಾಯ ತಂದು ನಮಗೆ ಕೊಟ್ಟರು. ಆಂಧ್ರ ಕಾಯಿ ನಾವು ಮೊದಲು ಬೆಳೀತಾ ಇದ್ದೋ, ಅದು ನಮ್ಮಲ್ಲಿ ಓಡ್ತಾ ಇಲ್ಲ ಸರ್. ನಮ್ಮಲ್ಲಿ ಡೈಲಿ ಮಾರ್ಕೆಟಲ್ಲಿ ಓಡ್ತಾ ಇಲ್ಲ. ನಮ್ಗೆ ಇದನ್ನೇ ಬೇಕು, ನಾವು ಕಾಳು ಕೊಡ್ತೀವಿ ಕೊಡಿ ಅಂದ್ಬಿಟ್ಟಿದ್ದೆ. ಈಗ ಮೊನ್ನೆ ಮಾತುಕತೆ ಆಗದೆ. MOU ಮಾಡ್ಕೊಂಡಿದ್ದೀರಾ? ಇಲ್ಲ, ಮಾಡಿಲ್ಲ. ವಿಕಾಸನ ಸಂಸ್ಥೆಯವರು ಕರೆಸಿದ್ದು, ಅವ್ರ ಜೊತೆ ಎಲ್ಲ ಮಾತುಕತೆ ಆಗದೆ. ಈಗ GKVKಗೆ ಇದು ಮಾಡಿಬಿಟ್ಟಿದ್ದೆ. ಅಲ್ಲಿಂದ ನಾವು ಕಾಳೆಲ್ಲ ಸಪ್ಲೈ ಮಾಡಿ ಕೊಡ್ತೀವಿ, ಆಂಧ್ರ ಕಾಳು ಅಂದ್ಬಿಟ್ಟಿದ್ದೆ. ಇದು ಮಾಡವ್ರೆ. ಮೊದಲೆಲ್ಲ ಹಿಂದೆ ಅದೇನೇ ಮಾಡ್ತಾ ಇದ್ದೋ ಸರ್ ನಾವು. ಅಂದರೆ ಈಗ ನಿಮ್ಮ ಶೇರ್ದಾರರ ಹತ್ರ ಆ ಕಾಳು ತಗೊಂಡು ಅವರೆಕಾಯಿ ಶೇರ್ದಾರರಿಗೆ ಬೀಜ ಕೊಟ್ಟು ಬೆಳೆಸ್ಬಿಟ್ಟು ಅಲ್ಲಿಗೆ ಕೊಡೋದು. ಒಳ್ಳೆ ಯೋಚನೆ. ಏನು ಆದಾಯ ನಿರೀಕ್ಷೆ ಮಾಡ್ತಿದ್ರಿ ಕಂಪ್ನಿಗೆ? ಸರ್, ನಾವು ಈಗ ಪರ್ಚೇಸ್ ಮಾಡಿ ನಮ್ಮಲ್ಲಿ ಬೆಳೆಯೋ ರೈತರದ ಅವರೇಜ್ 20 ರೂಪಾಯಿನಾಗ ತೆಗೆದುಕೊಂಡು ಬೆಂಗಳೂರಿಗೆ ಆಗ್ತು ಅಂದ್ರೆ 30 ರೂಪಾಯಿ, KGಗೆ 10 ರೂಪಾಯಿ ಸಿಗುತ್ತೆ ಸರ್ ನಿಮ್ಮ ಕಂಪ್ನಿಗೆ. ನಮ್ಮ ಕಂಪ್ನಿಗೆ ಪರವಾಗಿಲ್ಲ ಕಣ್ರಿ, ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದೀರಾ. ಚೆನ್ನಾಗಾಗುತ್ತೆ ಸರ್. ಅದಲ್ದಲ್ಲೇ ತರಕಾರಿ ಇನ್ನೇನಾದ್ರು ಮಾಡ್ತಿದ್ದೀರಾ? ಸರ್, ತರಕಾರಿ ಎಲ್ಲ ಇದೆ. ಕೇರಳದಲ್ಲಿ 2-3 ಕಡೆ ಒಂದು ಸ್ವಲ್ಪ ಮೋಸ ನಡೀತು ನಮಗೆ ತಗೊಂಡೋಗಿ. ಸುಮಾರು ಇನ್ನೂ 5 ಲಕ್ಷ ಬರಬೇಕು. ಅದರಿಂದ ಬೇಡ ಅಂತ ಅಲ್ಲಿ ಬಿಟ್ಟು ಮತ್ತೆ ಮಾಲ್ಗಳಿಗೆ ಬೆಂಗಳೂರಿಗೆ ಕಳಿಸ್ತು. ಅಲ್ಲಿ ಒಬ್ಬರು ಅವರನ್ನು ಒಂದು 5 ಲಕ್ಷ ಮೋಸ ಮಾಡಿದ್ರು. ಅದಕ್ಕೆ ಇವರೆಲ್ಲ ಬ್ರೋಕರ್ಗಳು ಬೇಡ ಅಂದ್ಬಿಟ್ಟಿದ್ದೆ. ಈಗ ನಾವೇ FPO, ಈ ವಿಕಾಸನ ಹ್ಯಾಂಡಲ್ಲಿ 25 FPO ಅದೇ. ಆ FPOಗೆ ಏನು ಬೇಕೋ ಇಲ್ಲಿಂದ ಕೊಡೋದು, ನಮಗೆ ಬೇಕಾದಂಥ ಅಲ್ಲಿಂದ ತರಿಸ್ಕೊಳ್ಳೋದು. ನಮ್ಮ 25 FPOಗಳಲ್ಲೇ ರಿಲೇಷನ್ಶಿಪ್ಪು. ನಮಗೆ ಬೇಕಾದ ಅವ್ರಿಗೆ ಕೊಡೋದು, ಅವ್ರಿಗೆ ಬೇಕಾದ ನಾವು ಕೂಡ ತಗೊಳ್ಳೋದು. ಈ ಥರ ಆದರೆ FPOಗಳು ಚೆನ್ನಾಗಿ ಬೆಳೀತವೆ, ರೈತರಿಗೂ ಅನುಕೂಲ ಆಗುತ್ತೆ ಸರ್. ಅಲ್ಲ, 5 ಲಕ್ಷ ಬರ್ನಿಲ್ಲ, ಅಲ್ಲ 5 ಲಕ್ಷ, ಇಲ್ಲ 5 ಲಕ್ಷ ಅಂತ ಭಾಳ ಖುಷಿನಲ್ಲಿ ಹೇಳ್ತಾ ಇದ್ದೀರಲ್ಲ, ಅದು ನಷ್ಟ ಅಲ್ವೇ ನಿಮಗೆ? ಅಲ್ಲ, ನಷ್ಟ ಅಂದರೆ ಮತ್ತೆ ಹೆಂಗೆ ವಸೂಲಿ ಮಾಡ್ತೀರಾ? ಅದು ಚೆಕ್ ಕೊಟ್ಟವರೇ ಎಲ್ಲ ಕೇಸ್ ಹಾಕಿದ್ದೀವಿ ಸರ್. ಹೌದಾ? ನೋಡಿ, ಆ ಸಮಸ್ಯೆನೂ ಇರುತ್ತೆ ರೈತರ ಕಂಪ್ನಿ ಇದೆ ಸರ್. ಹೊಸ್ದಾಗಿ ಈಗ ನಮ್ಮ FPOಗಳು ಹುಟ್ಟಾಕೊಂಡಿರೋದು ಈಗ 2 ವರ್ಷ ಆಯಿತು. ಅನುಭವ ಇಲ್ಲ. ಇವರು ಸುಲಭವಾಗಿ ಮೋಸ ಮಾಡ್ಬೋದು ಅಂತ ಅನುಭವಸ್ಥರೆಲ್ಲ ಬಂದು ಹಿಂಗೆ ಮಾಡಿದ್ರು. ಓಹೋ, ನೋಡಿದ್ರಾ? ಈಗ ಜಾಗರೂಕರಾಗಿದ್ದೀರಿ? ಎಲ್ಲ ಬಾರಿಗೆ ಸ್ಟ್ರಿಕ್ಟ್ ಆಗಿದ್ದೀವಿ ಸರ್. ಈಗ ಅಲ್ವಾ, ಸಾಲ ಅಂತೂ ಯಾರು ಕೊಡೋದಿಲ್ಲ. ಬೇಕಾ ಕ್ಯಾಶ್ ಕೊಡಿ ತಗೊಂಡೋಗಿ ಅಂತೀವಿ ಅಷ್ಟೇ. ಈಗ ನಿಮ್ಮ ಏನು ನಿರ್ದೇಶಕರೆಲ್ಲ ಇದ್ದೀರಲ್ಲ, ಅವರೆಲ್ಲರೂ ಸಕ್ರಿಯವಾಗಿ ನಿಮ್ಮ ಕಂಪನಿ ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಸರ್. ನಿಮ್ಮ ಕಚೇರಿ ಎಲ್ಲಿ ಬರುತ್ತೆ? ಇದು ಹುಣಸೂರು ಮೈಸೂರು ಹೈವೇ ರೋಡ್ನಲ್ಲಿ, ಮೇನ್ ರೋಡ್ನಲ್ಲೇ ಇದೆ. ಅದೇ ಬನ್ನಿಕುಪ್ಪೆ ಹತ್ರ.
ಓ, ಕಚೇರಿ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಕಚೇರಿ ಆಫೀಸು ಎಲ್ಲ ಮಾಡಿದ್ದೀವಿ. ಈ ಆಫೀಸ್ಗೆ ಒಂದು 4,000 ಬಾಡಿಗೆ, ಆಫೀಸ್ಗೆ ಒಂದು 15,000 ಬಾಡಿಗೆ. ಅಂದರೆ ಬೇರೆ ಕಡೆ ಹೋಗ್ಬಾರ್ದು, ಇದನ್ನ ನಾನೇ ಮಾಡಿ ಇದನ್ನ ಡೆವಲಪ್ ಮಾಡಬೇಕು ಅಂತ ನನ್ನ ಜಮೀನಲ್ಲಿ ಹೈವೇ ರೋಡಲ್ಲಿ. ಈಗ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟರೆ 60,000-70,000 ರೂಪಾಯಿ ಸಿಗುತ್ತೆ ಸರ್ ನಂದು. ನಾನು ಬೇಡ, ರೈತರ ಏನಾರ ಮಾಡಿ ಈ ಭಾಗದಲ್ಲಿ ಡೆವಲಪ್ ಮಾಡಬೇಕು, ಸಾವಯವ ಡೆವಲಪ್ ಮಾಡಬೇಕು ಅಂದ್ಬಿಟ್ಟಿದೆ. ಕೇವಲ 20,000 ರೂಪಾಯಿ ಬಾಡಿಗೆಯಲ್ಲಿ ನಾನು ಈಗ 2 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಅಂದರೆ ನೀವೇ ನಿಮ್ಮ ಜಮೀನಲ್ಲಿ 50 ಅಡಿ ಗೋಡನ್ನು ಬಿಲ್ಡಿಂಗ್ ಕಟ್ಬಿಟ್ಟು ಎಲ್ಲ ಮಾಡಿಸ್ಕೊಟ್ಟಿವಿ, ಕಂಪನಿಗೆ ಬಾಡಿಗೆ ಕೊಟ್ಬಿಟ್ಟಿದ್ದೀರಿ ಅಲ್ವೇ? ನೀವು ಹಂಗೆ ಮಾಡಿದ್ರೆ 90,000ವರೆಗೂ ಬಾಡಿಗೆ ಬರ್ತದೆ. ಆದರೆ ಕಂಪನಿ ಈಗ 90,000 ರೂಪಾಯಿಗೆ ಹೋಗುತ್ತೆ ಸರ್ ಅಲ್ವಾ? ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಬೇಡ, ರೈತರಿಗೆ ಏನಾರ ಮಾಡಿ ನಾವು ದುಡ್ಡು ಕಾಸು ಕೊಡೋಕ್ಕಾಗಲಿಲ್ಲ ಅಂದ್ರೆ ಆರೋಗ್ಯ ಕೊಡಬೇಕು. ಆರೋಗ್ಯ ಕೊಡೋ ದೃಷ್ಟಿಲಿ ನಾವು ಸಾವಯವದಲ್ಲಿ ಬೆಳೆದು ನಾವು ರೈತರನ್ನ ಒಂದು ಅನುಕೂಲ ಮಾಡಬೇಕು ಅಂತ ನಮ್ಮ ಆಸೆ ಸರ್. ತಿಮ್ಮಪ್ಪನವ್ರೆ ಹೇಳಿ, ಈಗ ನಿಮ್ಮ ಕಂಪನಿ ನಿರ್ದೇಶಕರುಗಳು ಹೇಗಿದ್ದಾರೆ? ಇಲ್ಲ ಸರ್, ಅವರು ವಾರಂಟಿಯರಾಗಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಏನು ತೊಂದರೆ ಇಲ್ಲ, ಪ್ರತಿಯೊಂದು ಮೀಟಿಂಗು ಅಟೆಂಡ್ ಆಗ್ತಾರೆ. ಅವರಲ್ಲಿ ಕೈಲಾಗಿದ್ದು ಏನದೇ ಅನುಕೂಲಗಳು ಕರ್ಕೊಂಬಂದು ಸದಸ್ಯರನ್ನು ಮಾಡ್ತಾರೆ, ಇದಕ್ಕೆ ಷೇರುದಾರರನ್ನು ಮಾಡ್ತಾರೆ. ಎಲ್ಲ ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ ಈಗ ನಿಂಗರಾಜ್ ಅವರು ಚೆನ್ನಾಗಿ ಹೇಳ್ತಾ ಇದ್ರು. MOU ಮಾಡ್ಕೋತಾ ಇದ್ದೀವಿ, ನಮ್ಮಲ್ಲಿ ಅವರೆಕಾಯಿ ಬೆಳೀತಾರೆ, ನೀವೇ ಕೇಳಿದ್ರಲ್ಲ, ನಿಮಗೂ ಆ ಥರದ್ದು ಏನಾದರೂ ಆಲೋಚನೆಗಳಿದೆಯಾ? ಈ ಥರ ಬಿಸ್ನೆಸ್ ಮಾಡ್ಬೋದು, FPOಗಳು ಮಾಡಿದ್ರೆ ಅನುಕೂಲ ಆಗುತ್ತೆ, ಆದಾಯ. ಯಾಕೆಂದರೆ 3 ವರ್ಷದವರೆಗೆ ನಬಾರ್ಡ್ ಸಹಾಯ ಮಾಡುತ್ತೆ ಅಷ್ಟೇ. ಆಮೇಲೆ ನೀವು ನಿಮ್ಮದು ನೋಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನೊಂದು ವರ್ಷ ಅವಕಾಶ ಇದೆ ಅಷ್ಟೇ ನಿಮಗೆ. ಮುಂದೆ ಏನು ಮಾಡಬೇಕು? ಹೇಗೆ ನಿಮ್ಮ ಕಾಲ ಮೇಲೆ ನೀವು ಸ್ವತಂತ್ರವಾಗಿ ಬದುಕ್ತೀರಿ? ಸರ್, ಸ್ವತಂತ್ರವಾಗಿ ನಾವು ಹೆಂಗೆ ಬದುಕಬೇಕು ಅಂದರೆ ನಮ್ಮ ನಿಂಗರಾಜ್ ಅವ್ರು ಹೇಳಿದ್ರು, ನಾವು ಕೆಲವೊಂದು ಪ್ಲ್ಯಾನಿಂಗ್ಗಳು ಹಾಯ್ಕೊಂಡಿದ್ದೀವಿ. ಅದು ಪ್ಲ್ಯಾನಿಂಗ್ ಒಂದು ಅದೇ ರಾಗಿ ಪ್ಲಾಂಟ್ ಒಂದು ಹೇಳಿದ್ರು, ಮಸ್ಟ್ ಒಂದು ಕೋಕೋನಟ್ಟು ಅಂದರೆ ಕೊಬ್ಬರಿ. ಈಗ ಕೆಲವು ನಮ್ಮ ಮಾರ್ಕೆಟಲ್ಲಿ ಕೊಬ್ಬರಿಗೆ ಭಾರಿ ಹೊಡೆತಗಳು ಬೀಳ್ತಾ ಇದ್ದಾವೆ. ಆ ಕೊಬ್ಬರಿಯನ್ನು ನಾವು ಯಾವ ರೀತಿಲಿ ನಾವು ಮಾರ್ಕೆಟಿಂಗ್ ವ್ಯಾಲ್ಯೂಗೆ ನಾವು ತಗೊಂಡು ಹೋದರೆ ಅನುಕೂಲ ಆಗ್ಬೋದು, ರೈತರಿಗೆ ಬೆನಿಫಿಟ್ ಸಿಗ್ಬೋದು ಅನ್ನೋ ರೀತಿಲಿ ಒಂದು ಕಾನ್ಸೆಪ್ಟ್ಗಳು ನಾವು ಅಲ್ಲೇ ಒಂದು ಇನ್ನೂ ಅದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿಲ್ಲ, ಕರ್ಸಿ ಅದ್ರ ಬಗ್ಗೆ ನಾವು ಇದೊಂದು ಪ್ಲಾಂಟೇಶನ್ ಮಾಡಿದ್ರೆ ಸುಲಿದಿ ಮತ್ತು ಎಣ್ಣೆ ತೆಗೆಯೋದು, ಕೊಬ್ಬರಿ ಎಣ್ಣೆ ತೆಗೆಯೋದು. ಈಗ ಇವತ್ತಿನ ಇದರಲ್ಲಿ ಯಾವುದಾದೋ ಎಣ್ಣೆಗಳು ಬರ್ತಾ ಇದ್ದಾವೆ, ಅವಕ್ಕಿಂತ ನಾವು ಕೊಬ್ಬರಿ ಎಣ್ಣೆನೇ ಒಂದು ಎಣ್ಣೆಯನ್ನು ತಯಾರು ಮಾಡಿದ್ವಿ ಆರೋಗ್ಯ ದೃಷ್ಟಿಯಿಂದವ. ಇದು ನ್ಯಾಚುಲರು, ಯಾವ ಕೆಮಿಕಲ್ ಇಲ್ಲ, ಒಂದು ಏನು ಯಾವುದೂ ಇಲ್ಲ. ಇದು ಈ ಕೊಬ್ಬರಿಯನ್ನು ನಾವು ಖರೀದಿ ಮಾಡಿ ಒಂದು ಪ್ಲಾಂಟೇಶನ್ನ ಮಾಡಿದ್ರೆ ರೈತರಿಗೆ ಆರೋಗ್ಯನೂ ಅನುಕೂಲ ಆಯ್ತದೆ. ರೈತರಲ್ಲಿ ಇರ್ತಕ್ಕಂಥ ಒಂದು ಕೊಬ್ಬರಿನ ನಾವು ಖರೀದಿ ಮಾಡಿ ಅವ್ರಿಗೆ ಉತ್ತಮ ಬೆಲೆ ಕೊಟ್ಟಂಗೆ ಆಯ್ತದೆ, ಲಾಭಾಂಶನೂ ಸಿಗ್ತದೆ, ಕಂಪ್ನಿಗೂ ಸಿಗುತ್ತೆ ಅನ್ನೋ ಒಂದು ಪ್ಲ್ಯಾನಿಂಗ್ ಹಾಕಿದ್ದೀವಿ. ಒಂದು ಯೋಚನೆ ಅದೇ. ಯಾಕೆಂದರೆ ಅದು ದೊಡ್ಡ ಮಟ್ಟದಲ್ಲೇ, ಅದೇನು ನಿಂತೋಗುವಂಥದ್ದಲ್ಲ, ನಮ್ಮಲ್ಲೇ ಸಿಗುವಂಥ ಪದಾರ್ಥ ಅದು. ನಾವೇನು ದೂರ ಹೋಗಬೇಕಾಗಿಲ್ಲ, ನಮ್ಮ ಅಕ್ಕಪಕ್ಕ 1 ಕಿಲೋಮೀಟ್ರ್ 2 ಕಿಲೋಮೀಟ್ರದಲ್ಲಿ ನಿರಂತರವಾಗಿ ಸಿಗುವಂಥದ್ದು. ಈಗ ನಮ್ಮ ನಿಂಗರಾಜ್ ಅವ್ರು ಹೇಳಿದ್ರು, ಅದು ಒಂದು ಸೀಸನು, ಇದು ಅವರೆಕಾಯಿ ಒಂದು ಸೀಸನು, ಇದು ಕೊಬ್ಬರಿ ಹಂಗಲ್ಲ, ಎನಿ ಟೈಮ್ ಸಿಗುತ್ತೆ. ಅದನ್ನು ನಾವು ಈ ಥರ ಮಾಡಿದ್ರೆ ಆರೋಗ್ಯಲ್ಲೂ ಒಂದು ಡೆವಲಪ್ ಆದಂಗೆ ಆಯ್ತದೆ. ನಾವು 1 ಲೀಟ್ರ್ ಗಟ್ಟಲ್ಲಿ 5 ಲೀಟ್ರ್ 6 ಲೀಟ್ರ್ ಹೆಂಗೆ ಮಾಡ್ತಾರೆ ಅದು ಮಾಡಿದ್ರೆ ಅವ್ರಿಗೆ ಎಲ್ಲ ರೀತಿ ಅನುಕೂಲ ಆಯ್ತು ಅಂತ ನಮ್ಮ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ ತಿಮ್ಮಪ್ಪನವರೇ ನೀವು ಈಗ? ಸರ್, ಬಿಸ್ನೆಸ್ ನಾವು ಈಗ ಈಗ ಒಂದು ದಿವಸದಲ್ಲಿ ಸರ್ ನಮ್ಮದು ಒಂದು 50ರಿಂದ 60ರಲ್ಲಿ ಹೋಯ್ತಾ ಇದೆ. 50,000ದಿಂದ 60,000 ಹೋಯ್ತಾ ಇದೆ. ಈಗ ಸೀಸನು ಅಂದರೆ ಈಗ ಒಂದು ಅನ್ಸೀಸನಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸೀಸನ್ ನಮಗೆ ಇಲ್ಲಿ ಈಗ ರಾಸಾಯನಿಕ ಗೊಬ್ಬರಗಳು ಇವೆಲ್ಲ ಮಾರಾಟ ಆಗ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಲೈಸೆನ್ಸು ತಗೊಂಡಿದ್ದೀರಿ? ಎಲ್ಲ ಪ್ರತಿಯೊಂದು ಲೈಸೆನ್ಸು ತಗೊಂಡಿದ್ದೀವಿ ಅಲ್ವಾ? ದಿನಸಿ ಮಾಡೋ ಲೈಸೆನ್ಸ್ ಹಿಡಿದು ಈಗ ನಾವು ದಿನಸಿ ವ್ಯಾಪಾರನೂ ಮಾಡ್ತೀವಿ, ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಮಾರ್ತಕ್ಕಂಥ ದಿನನಿತ್ಯ ವಸ್ತುಗಳನ್ನೂ ಮಾರ್ತಾ ಇದ್ದೀವಿ. ಈಗ ಬೇರೆ ಅಂಗಡಿಗೆ ಹೋಗಬಾರ್ದು ಅಂದ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಷೇರುದಾರರೇ ಅಲ್ಲಿ ಖರೀದಿ ಮಾಡ್ಕೋಬೇಕು ಅಲ್ವೇ? ನಮ್ಮಲ್ಲೇ ತಗೋಬೇಕು. ಪ್ರತಿಯೊಂದು ದಿನ ಬೆಳಕಿಗೆ ಮನೆಯಲ್ಲಿ ಏನು ಬೇಕು ಆ ಎಲ್ಲ ವಸ್ತುಗಳು ನಮ್ಮಲ್ಲೇ ಸಿಗಬೇಕು. ಆ ರೀತಿನೂ ನಾವು ವ್ಯಾಪಾರನೂ ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡಿದ್ದೀರಿ? ಆಲ್ರೆಡಿ ಮಾರಾಟ ಮಾಡಿದ್ದೀವಿ. ಆಯ್ತು. ಈಗ ನೀವೇನೋ ಹೇಳ್ತೀರಿ ಖರೀದಿ ಮಾಡಬೇಕು ಅಂತ, ನಿಮ್ಮ ಷೇರುದಾರರು ತಗೋತಾ ಇದ್ದಾರಾ? ತಗೊಳ್ತಾ ಇದ್ದಾರೆ. ತಗೊಳ್ದಲ್ಲ ಇದ್ದವ್ರಿಗೆ ಏನು ಮಾಡ್ತೀರಿ? ನಾವು ಅವ್ರಿಗೆ ನೋಡಪ್ಪ, ಅವ್ರಿಗೆ ಒಂದು ಉದಾಹರಣೆ ಕೊಡ್ತೀವಿ. ಈಗ ನಾವು ಇದನ್ನು ಉದಾಹರಣೆಗೆ ನೋಡಪ್ಪ, ಇಲ್ಲೇ ಅಲ್ಲಿ ಹೋಗಿ ನೀನು ಬೇರೆ ಅಂಗಡಿಲಿ 10 ರೂಪಾಯಿ ಕೊಟ್ಟು ತಗೊಳ್ಳೋದ್ಕಿಂತವ ನಮ್ಮಲ್ಲಿ 8 ರೂಪಾಯಿಗೆ ತಗೋ, ಕಡಿಮೆ ಸಿಗ್ತದೆ. ನಮ್ಗೆ ನೇರವಾಗಿ ಕಂಪ್ನಿಯಿಂದ ನಮಗೆ ಬಂದಿರ್ತದೆ. ನೀನು 10 ರೂಪಾಯಿ ಕೊಟ್ಬಿಟ್ಟು ನೀನು ತಗೊಳಗಿದ್ದೆ, ಇನ್ನು ಇಲ್ಲೇ ನೀನು 8 ರೂಪಾಯಿ ಹಾಕ್ತಿದ್ದೆ, 8 ರೂಪಾಯಲ್ಲಿ 3 ರೂಪಾಯಿ ಕಂಪ್ನಿಗೆ ನಿನಗೆ ಲಾಭಾಂಶ ಉಳಿತದೆ. ನಿನಗೆ ಯಾರೋ ಒಬ್ಬರನ್ನ ಬೇರೆ ಪಾರ್ಟಿಯನ್ನು ಅವನ್ನ ಉದ್ಧಾರ ಮಾಡೋದಕ್ಕಿಂತ ನಿನ್ನ ಕಂಪ್ನಿಲೇ ಹಣವನ್ನು ಹೂಡಿಕೆ ಮಾಡಿ ನೀನು ಉದ್ಧಾರ ಆಗು.
ಹಾಂ, ಆಯ್ತಪ್ಪ, ಇದೇನೋ ಭಾಳ ಸರಳವಾಗದೆ, ಚೆನ್ನಾಗದೆ. ಆದರೆ ಬೇರೆಯವ್ರು ವ್ಯಾಪಾರ ಮಾಡೋರೇನು ಅವ್ರೇನು ಸುಮ್ಮನೆ ಇರೋದಿಲ್ವಲ್ಲ, ಅವ್ರದ್ದು ಸ್ಪರ್ಧೆ ಇರುತ್ತಲ್ಲ. ಮಾರ್ಕೆಟಲ್ಲಿ ಸ್ಪರ್ಧೆ ಇದ್ದೇ ಇರ್ತದೆ, ನಾವು ಅದ್ರ ಜೊತೆ ಕಾಂಪೀಟ್ ಮಾಡಲೇಬೇಕಲ್ಲ. ನಮ್ಮ ಒಂದು ಹೆಂಗೆ ಕಾಂಪೀಟ್ ಮಾಡ್ತೀರಾ ಹೇಳಿ? ಅಲ್ಲಿ ಮಾಡ್ತಾ ಇದ್ವಿ ಸರ್. ಈಗ ನಿಮಗಿಂತ ರೇಟ್ ಕಮ್ಮಿ ಇಳಿಸಿದ್ರೆ ಏನು ಮಾಡ್ತೀರಿ? ನಾವು ಅದನ್ನು ಈಗ ನಾವು ಇದರ ಕಂಪ್ನಿ ಮುಖಾಂತರ ನಾವು ಒಡಂಬಡಿಕೆ ಮಾತಾಡ್ತೀವಿ. ನೋಡಿ, ಈಗ ನಮ್ಮನ್ನ ಕಂಪ್ನಿಯವ್ರನ್ನ ಇದು ಒಂದು ಸ್ಟಾಪ್ ಮಾಡಲಿಕ್ಕೋಸ್ಕರ ಮಾರ್ಕೆಟಲ್ಲಿ ಈ ರೀತಿ ಒಂದು ಕಾಂಪಿಟೇಷನ್ ಆಗಿದೆ, ನೋಡಿ ನೀವು ನಮಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡಿಕೊಡಿ ಅಂತ ಅವ್ರನ್ನ ಕಂಪ್ನಿಯವ್ರು ಕನ್ವಿನ್ಸ್ ಮಾಡ್ತೀವಿ. ಈಗ ಮಾರುಕಟ್ಟೆ ಅಂದರೆ ಸ್ಪರ್ಧೆ ಅಲ್ವಾ? ಹೌದು ಹೌದು. ಈಗ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವೇ? ಸೇವೆ ಅಲ್ಲ, ಬಿಸ್ನೆಸ್ ಮಾಡ್ತಾ ಇರೋದು ನೀವು. ಕಂಪ್ನಿ ಕಟ್ಟಬೇಕು, ಆದಾಯ ಮಾಡಬೇಕು, ರೈತನ ಒಂದು ಬೆಳವಣಿಗೆ ಮಾಡಬೇಕು ಅಲ್ವಾ? ಅಂದರೆ ನೀವು ಬಿಸ್ನೆಸ್ಸೇ ಮಾಡಬೇಕು. ಸ್ಪರ್ಧೆ ಎಷ್ಟಾರು ಇದ್ದರೂ ಎದುರಿಸಿ ಗೆಲ್ಲಬೇಕು ನೀವು. ಅದು ನಾವು ಈಗ ಬಿಸ್ನೆಸ್ ಒಂದಕ್ಕಿಂತ ರೈತರಿಗೂ ಒಂದು ಅನುಕೂಲ ಇದೆಯಲ್ಲ ಇಲ್ಲಿ. ಅದನ್ನೇ ಸ್ವಾಮಿ ನಾನು ಹೇಳ್ತಿರೋದು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನೀವು ಬೇರೆ ಬಿಸ್ನೆಸ್ಸು ಮಾಡಬೇಕಲ್ಲ. ಹಾಗಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು ನೀವು ಅಂತ. ಅಂದರೆ ಬಂಡವಾಳ ಜಾಸ್ತಿ ಮಾಡ್ಕೋಬೇಕು. ಆ ಥರ ಬಂಡವಾಳದಾರನ್ನೇನಾದ್ರು ಹುಡುಕ್ತಿದ್ರೆ ಇಲ್ಲ, ಬಂಡವಾಳ ಇವರು ಷೇರ್ದಾರನ್ನೇ ಹೆಚ್ಚಿಗೆ ರೀತಿಲಿ ಷೇರ್ದಾರರು ಶೇರ್ ಕೊಟ್ಬಿಡ್ತಾರೆ. ನಿಮ್ಮ ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳದ ಅಗತ್ಯ ಇದೆಯಲ್ಲ. ಬ್ಯಾಂಕ್ ನೆರವು ತಗೊಳ್ತಾ ಇದ್ದೀವಿ ಕೆಲವು. ಈಗ ಬ್ಯಾಂಕನ್ನ ಈಗ ತಗೊಂಡಿದ್ದೀವಿ. ಈಗ ಅದೇನು ಮಾಡ್ತಾ ಇದ್ದೀವಿ, ಭತ್ತವನ್ನು ಮಾರಾಟ ಮಾಡಿ ಬಂದಿದ್ದ ಲಾಭಾಂಶವನ್ನು ನಾವು ಇಟ್ಕೊಂಡು ಅವ್ರಿಗೆ ರಿಟರ್ನ್ ಮಾಡಿಬಿಡ್ತೀವಿ ಅಮೌಂಟನ್ನು. ಪುನಃ ಹೆಚ್ಚಿನ ರೀತಿಯಲ್ಲಿ ಬೇಕು ಅಂದರೆ ಬನ್ನಿ ಅಂತ ಹೇಳಿದ್ದಾರೆ ಅವರು. 10 ಲಕ್ಷ ಬೇಕೋ, 20 ಲಕ್ಷ ಬೇಕೋ, 30 ಲಕ್ಷ ಬೇಕೋ, ಬನ್ನಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಬಂಡವಾಳ ತಗೊಳ್ಳೋದು ಸುಲಭ, ಆ ಬಂಡವಾಳನ ಇಟ್ಕೊಂಡು ಬಿಸ್ನೆಸ್ ಮಾಡಿ ವಾಪಸ್ ಕೊಡ್ಬೇಕಲ್ಲ ಅವ್ರಿಗೆ. ಹಣ ಕೊಡ್ತಾ ಇದ್ದೀವಿ, ನಾವು ಕೊಡ್ತಾ ಇದ್ದೀವಿ. ಅದು ತಿಂಗಳ ಇಂಟ್ರೆಸ್ಟ್ನೂ ಕೊಡ್ತಾ ಇದ್ದೀವಿ. ನಾವು ತಗೊಂಡಿರೋ ಅಮೌಂಟಿಗೆ ತಿಂಗಳ ಇಂಟ್ರೆಸ್ಟ್ನೂ ಕೊಡ್ತಾ ಇದ್ದೀವಿ. ನಾವೇನು ಅದನ್ನು ಲಾಪ್ಸ್ ಮಾಡಿ ನಿಲ್ಲಿಸ್ಕೊಂಡಾಗ ನಮಗೆ ತಲೆ ಭಾರ ಜಾಸ್ತಿ ಆಯ್ತದೆ ಅಂತ. ಈ ಸಾವಯವ ಶುಂಠಿ ಯಾಕೆ ನಿಂಗರಾಜ್ ಅವರೇ? ಸರ್, ಶುಂಠಿಗೆ ಔಷಧಿ ಕೆಮಿಕಲ್ ಹೊಡೆಯೋಷ್ಟು ಯಾವುದೇ ಬೆಳೆಗಳಿಗೂ ಹೊಡಿಕಿಲ್ಲ. ಅಲ್ಲ, ಅವ್ರು ಹೊಡೆದಷ್ಟು ನಿಮ್ಗೆ ಒಳ್ಳೇದಲ್ಲ, ಬಿಸ್ನೆಸ್ ಚೆನ್ನಾಗಾಯ್ತದಲ್ಲ. ಬಿಸ್ನೆಸ್ ಚೆನ್ನಾಗಾಗುತ್ತೆ, ಕಾಯಿಲೆ ಬರುತ್ತಲ್ಲ ಸರ್ ಜನಗಳಿಗೆ. ಆಯಿತು, ಈಗ ನೀವು ಒಬ್ಬರೇ ಸಾವಯವ ಶುಂಠಿ ಬೆಳಿತೀರದ ಅಥವಾ ಬೇರೆಯವರು ಬೆಳಿತಾವ್ರ? 100 ಜನಕ್ಕೆ ಸಾವಯವ ಶುಂಠಿ ಬೆಳೆಸಿದ್ದೀವಿ. ಆಯಿತು. ಕಳೆದ ಸಾರಿ ಒಬ್ಬರು ಮಾದೇಗೌಡರು ಅಂದ್ಬಿಟ್ಟಿದ್ದೆ, ಅವ್ರಿಗೆ ಸಪ್ರೇಟಾಗಿ ಅವ್ರನ್ನ ನಾವು ಇದು ಮಾಡಿ ಭಾರಿ ಪ್ರೋತ್ಸಾಹ ಕೊಟ್ಟು ಇದು ಮಾಡ್ದೋ. 1 ಎಕರೆಗೆ 450 ಮೂಟೆ ಶುಂಠಿ ಆಯಿತು. ಆಯಿತು, ಅವ್ರಿಗೆ ಅದರಿಂದ ಏನಾದ್ರು ಅನುಕೂಲ ಆಯ್ತಾ? ಅನುಕೂಲ ಆಯಿತು ಸರ್. ಹೆಂಗೆ? ಕಡಿಮೆ ಖರ್ಚು ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? ಈಗ 1 ಎಕರೆಗೆ 1.25 ಲಕ್ಷ ಖರ್ಚು ಮಾಡ್ತಾರೆ, ನಾವು 50,000 ರೂಪಾಯಿ ಮುಗಿಸಿದ್ದೀವಿ ಸಾವಯವದಲ್ಲಿ. ಆಯಿತು. ಸಾವಯವ ಶುಂಠಿ ಅಂತ ಪ್ರತ್ಯೇಕವಾಗಿ ಏನಾದ್ರು ಮಾರುಕಟ್ಟೆ ಸರ್ಟಿಫಿಕೇಟ್ ಯಾರು ಕೊಡ್ತಾ ಇಲ್ಲ ಇಲ್ಲಿ. ಅದಕ್ಕೆ ಈಗೆಲ್ಲ ಮೇಲ್ಮಟ್ಟದಲ್ಲೆಲ್ಲ ಮಾತಾಡಿದ್ದೀವಿ. ಈ 25 ಮೇಲೆ ಗ್ರೂಪ್ಗಳಾಗಬೇಕು. 25 ಜನ ಆಯಿತು ಅಂದರೆ ನಾವು ಇಲ್ಲಿ ಬಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಅವರು ಮಾತುಕತೆ ಮಾಡವ್ರೆ. ಅಲ್ಲ, ಆಯ್ತು, ಈಗ ನೀವು ಸಾವಯವದಲ್ಲಿ ಬೆಳೆಸಿದ್ರಿ, ನಿಮ್ಮ ಕಂಪ್ನಿಯಿಂದ ಅದನ್ನೇನಾದ್ರು ವಿಶೇಷವಾಗಿ ಮಾರೋ ಪ್ರಯತ್ನ ಮಾಡಿದ್ರಾ? ಇಲ್ಲ ಸರ್, ಈ ಸಾರಿ ಇನ್ನೂ ಕೆತ್ತಿಲ್ಲ, ಬರ್ತೀವಿ ಅಂತ ಹೇಳೋರೆ. ಅಂದರೆ ಮಾಮೂಲಿ ಮಾರುಕಟ್ಟೆನಲ್ಲೇ ಮಾರಿದ್ರಿ, ಮಾರ್ತಾ ಇದೀವಿ ಸರ್. ಖರ್ಚು ಕಡಿಮೆ ಆಗಿದ್ದೆ ನಿಮ್ಗೆ ಆದಾಯ ಅಲ್ವೇ? ಈಗ 100 ಜನ ರೈತರು ಸಾವಯವದಲ್ಲಿ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಸರ್ಟಿಫಿಕೇಟ್ ಮಾಡಿಸಿ ನಿಮ್ಮ ಕಂಪ್ನಿಯಿಂದಲೇ ಸಾವಯವ ಉತ್ಪನ್ನ ಅಂತ ಮಾರೋ ಉದ್ದೇಶ ಏನಾದ್ರು ಇದೆಯಾ? ಇದೆ ಸರ್, ಇದೆ. ಅದನ್ನು ಒಂದು ಬಿಸ್ನೆಸ್ ಪ್ಲಾನ್ ನಿಮ್ಮದು. ಹೌದು ಸರ್. ಈಗ ರೈತರುಗಳು ಸಾಮಾನ್ಯವಾಗಿ ಎಲ್ಲ ಹೇಳೋದು, ನಾವು ಬೆಳೆ ಬೆಳಿತೀವಿ ಸ್ವಾಮಿ, ಎಷ್ಟಾರು ಬೆಳಿತೀವಿ, ಆದರೆ ನಾವು ಬಿಸ್ನೆಸ್ ಮ್ಯಾನ್ಗಳಲ್ಲ ಅಂತ. ಅಂದರೆ ವ್ಯಾಪಾರ ಮಾಡೋದನ್ನು ನಾವು ಕರಗತ ಮಾಡ್ಕೊಂಡಿಲ್ಲ ಅಂತ. ಸೀಸನ್ನು ಈಗ ದುಡ್ಡು ಬೇಕು, ದಿಢೀರಂತ ತಗೊಂಡೋಗಿ 1000 ರೂಪಾಯಿಗೆ ಮಾರೋದ 500 ರೂಪಾಯಿಗೆ ಹಾಕ್ಬಿಡ್ತಾರೆ. ಭಾರಿ ತುರ್ತು ಪರಿಸ್ಥಿತಿ ಇರುತ್ತೆ ಹಣಕಾಸಿಗೆ. ಅದಕ್ಕೆ ನಾವೇನು ಮಾಡೋದು, ನಮ್ಮದು ಗೋಡನ್ ಇದೆ, 1000 ಮೂಟೆ ಹಾಕ್ಬೋದು. ಅವ್ರಿಗೆ ತಂದು ಹಾಕ್ಬಿಟ್ಟು ಅಡ್ವಾನ್ಸ್ ಅಂದ್ಬಿಟ್ಟದೆ ಇದು ಮಾಡಿ ರೇಟ್ ಬಂದಾಗ ಮಾರ್ತು ಅಂದರೆ ಕಂಪ್ನಿಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಆ ಥರ ಮಾಡ್ತಾ ಇದ್ದೀರಾ? ಮಾಡಬೇಕು. ಅದಕ್ಕೆ ನಿಮಗೆ ಬಂಡವಾಳ ಬೇಕಲ್ವಾ? ಬಂಡವಾಳ ಆಗುತ್ತೆ ಸರ್. ನಮ್ಮ ಹೆಂಗೆ? ಲೋನ್ ಸಿಗುತ್ತೆ, ನಾವು ಆದಾಯ ಮಾಡ್ಕೊಂಡು ಅಲ್ಲಿ ಮಾರ್ಬಿಟ್ಟು ಅಲ್ಲಿ ತಗೊಂಡು ಅಲ್ಲಲ್ಲೇ ಲೋನ್ ತೀರಿಸ್ಬಿಡೋದು. ಲೋನ್ ಎಷ್ಟು ದಿನಕ್ಕೆ ತಗೊಳ್ತೀವಿ ಅಷ್ಟು ದಿನಕ್ಕೆ ಮಾತ್ರ ಬಡ್ಡಿ ಬೀಳುತ್ತೆ. ಈಗ ಕಂಪ್ನಿನಲ್ಲಿ ನೋಡಿ, ಇನ್ನೂ ಒಂದು ವಿಚಾರ, ಈಗ ನೀವು ರೈತರು, ನೀವು ಚೇರ್ಮನ್ಗಳಾಗಿರ್ತೀರಿ, ಆದರೆ ಅದನ್ನು ನಿರ್ವಹಣೆ ಮಾಡುವಂಥವ್ರು CEO-ಗಳು, ಅವರು ಹೊರಗಿನಿಂದ ಬಂದಿರ್ತಾರೆ, ಅಕೌಂಟೆಂಟ್ಗಳಿರ್ತಾರೆ. ಈಗ ಅವರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದೀರಿ ಸರ್? ಈಗ ಹೆಚ್ಚು ಕಡಿಮೆ 6 ತಿಂಗಳಿಂದ ನಬಾರ್ಡಿಂದ ಸಂಬಳ ಆಗಿಲ್ಲ, ಬಾಡಿಗೆ ಕೊಟ್ಟಿಲ್ಲ. ಈಗ ಅಧ್ಯಕ್ಷ ನಾನೇ ಅಲ್ಲಿ. ಈಗ 6 ತಿಂಗಳದ್ದು ಬಾಡಿಗೆ ಮತ್ತು ಆ ಬಾಡಿಗೆ ನನಗೆ ಬರಬೇಕು, ನಾನೇನು ಕೇಳ್ತಾ ಇಲ್ಲ. ಅವ್ರಿಗೆಲ್ಲ ನಾನೇ ಅಡ್ವಾನ್ಸ್ ಆಗಿ ಪೂರ್ತಿ ಸಂಬಳ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಏನಾರಾಗಲಿ ಇವರು ಸಂಬಳ ಅಂತ ಬಿಟ್ಟು ಹೋಗ್ಬಾರ್ದು, ಚೆನ್ನಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ CEO ಮತ್ತು ಅಸಿಸ್ಟೆಂಟು ಎಷ್ಟು ವರ್ಷ ಮಾಡ್ತೀರಿ ಆ ಥರ? ನೀವೇ ನಿಮ್ಮ ಕೈಯಿಂದ ಖರ್ಚು ಹಾಕ್ಕೊಂಡು?
ಸರ್ ಕಂಪ್ನಿ ಅದ್ಭುತವಾಗಿ ಬೆಳೆಯುತ್ತೆ ಅನ್ನೋ ಭರವಸೆ ನಮ್ಗದೆ. ಅಲ್ಲಿವರೆಗೂ ನಾನು ಮಾಡ್ತೀನಿ ಸರ್ ಕೈಲಾದಷ್ಟು. ಈಗ ನೋಡಿ, ನಬಾರ್ಡವರು ಒಂದು ಹಂತದವರೆಗೆ ಕೊಡ್ತಾರೆ, 3 ವರ್ಷದವರೆಗೆ ಕೊಡ್ಬೋದು. ಈಗ ಅವ್ರು 6 ತಿಂಗಳಿಂದ ಕೊಟ್ಟಿಲ್ಲ ಅಂದರೆ ಇವತ್ತು ನಾಳೆಯಲ್ಲಿ ಬರ್ಬೋದು. ಅದಲ್ಲ, 3 ವರ್ಷ ಆದಮೇಲೆ ನಾವು ಮಾಡ್ಬೇಕು ಸರ್ ಅಲ್ವಾ? ಅದಕ್ಕೆ ಯೋಜನೆ ಹಾಕೊಂಡಿದ್ದೀರಾ? ಯೋಜನೆ ಹಾಕೊಂಡಿದ್ದೀವಿ. ಇದು ಒಂದಾಯಿತು. ಈಗ ತಿಮ್ಮಪ್ಪನವರೇ, ಅವರು ಈಗ ವಿದ್ಯಾವಂತರು, ಏನು CEO ಮತ್ತು ಅಕೌಂಟೆಂಟ್ಗಳು, ಅವ್ರು ಏನೇನೋ ವಿಚಾರಗಳು ಹೇಳ್ತಿರ್ತಾರೆ. ಕೆಲವು ಸರಿ ಅರ್ಥ ಆಗದಲ್ಲೇ ಹೋಗ್ಬೋದು ನಿಮಗೆ. ಈಗ ಅವರನ್ನು ನೀವೇ ನಿರ್ವಹಣೆ ಮಾಡಬೇಕು ಅಂದರೆ ಆ ಕಲೆನೂ ಕೂಡ ನೀವು ಕರಗತ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟ್ ಅಂತ ನಾವು ತಿಳ್ಕೊಳ್ಳೇಬೇಕು ಅಲ್ವಾ? ಅದನ್ನ ಹೇಗೆ ತಿಳ್ಕೊತಾ ಇದ್ದೀರಿ, ಹೇಗೆ ಅವ್ರು ನಿರ್ವಹಣೆ ಮಾಡ್ತೀರಿ? ಈಗ ನಿರ್ವಹಣೆ ಮಾಡೋದಕ್ಕಿಂತ ಸಹ ಅವ್ರು ನೀವು ಹೇಳಿದ್ಗೆ ನಾವು ಕರಗತ ಮಾಡಿಕೊಂಡ್ರೆ ಅದನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದಂದರೆ, ನಾವು ಹೋಗಿ ಪ್ರತಿ ದಿವಸ ನಾವು ಫೈಲ್ಗಳು ಚೆಕ್ ಮಾಡ್ತಾ ಇರ್ತೀವಿ. ಯಾವುದು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದಾರೆ ಅವರು, ಮಾರ್ಕೆಟಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ, ಅಕೌಂಟೆಂಟ್ಸ್ ಆಗ್ಬೋದು, ವಿತ್ CEO ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಅದೆಲ್ಲ ಏನೇ ಇದ್ರೂ ಯಾವ ರೀತಿ ವರ್ಕು ಹೆಂಗೆ ಏನು ಪ್ಲ್ಯಾನಿಂಗ್ ಹಾಕ್ಕೊಂಡು ಮಾಡ್ತಾರೆ ಅನ್ನೋದು ನಾವು ಒಂದು ಸ್ವಲ್ಪ ತಿಳ್ಕೊಳ್ತಾ ಇದ್ವಿ. ಒಂದು, ಈಗ ಅವರು CEO ಆದರೆ ಅವ್ರು ಏನೇ ಮಾಡಿದ್ರು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಕೆಲಸಗಳೇ ಮಾಡೋದು. ನಾವು ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ ಅದನ್ನು. ನಾವು ಈ ಸಮಾಜದಲ್ಲಿ ಮಾರ್ಕೆಟಲ್ಲಿ ಯಾವ ರೀತಿ ನಿಲ್ಲಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು, ಹೆಂಗೆ ರೈತರಿಗೆ ಯಾವ ರೀತಿ ಉಪಯೋಗಗಳ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ರೆ ಅವ್ರಿಗೆ ಅನುಕೂಲ ಆಯ್ತದೆ ಅನ್ನೋದು ನಾವು ತಿಳ್ಕೊಂಡು ಮಾಡ್ತಾಯಿದ್ದೀವಿ. ಆ ಪ್ಲ್ಯಾನಿಂಗಲ್ಲಿ ಮುಂದೆ ಅವರು ಬಿಟ್ಟೋದ್ರೂ ನಾವು ನಡೆಸ್ತೀವಿ ಅನ್ನೋದು ಭರವಸೆ ನಮಗದೆ. ಬಿಡೋ ಮಾತಾಕೆ. ಈಗ ನಿಂಗರಾಜ್ ಅವರೇ, ಕಂಪನಿ GST, ಇನ್ಕಮ್ ಟ್ಯಾಕ್ಸ್, ಕಂಪನಿ ಸೆಕ್ರೆಟರಿ ಮತ್ತು ಕಂಪನಿಗೆ ಒಬ್ಬ ಕಾರ್ಯದರ್ಶಿ, ಕಂಪನಿ ಸೆಕ್ರೆಟರಿ ಮತ್ತು ಒಬ್ಬ ಚಾರ್ಟೆಡ್ ಅಕೌಂಟೆಂಟು, ಇವ್ರದ್ದೆಲ್ಲರದ್ದು ನೆರವು ಬೇಕಾಗುತ್ತೆ ಅಲ್ವೇ? ನಿಮ್ಮ ಅಕೌಂಟ್ ಆಡಿಟ್ ಆಗಬೇಕು, ಪ್ರತಿಯೊಂದು ಮಾಡಿಸ್ತಾ ಇದ್ದೀರಿ ಅಂದರೆ ಆ ವಿಚಾರನೂ ಕೂಡ ತಿಳ್ಕೊಂಡಿದ್ದೀರಿ ಅಲ್ವಾ? ಲೇಸನ್ಸ್ ಹಿಡ್ದು ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್. ಯಾವುದೇ ಅಧಿಕಾರಿ ಬಂದು ನಿಮ್ದು ಯಾವುದೋ ಲೆಕ್ಕ ಪಕ್ಕ ತೆಗೀರಿ ಅಂದ್ರೆ ಅವತ್ತು ಲೆಕ್ಕ ಕಂಪ್ಲೀಟ್ ಆಗಿರಬೇಕು. ಯಾರೇ ಬೆಳ್ತಂದು ಯಾವ ಸರ್ಕಾರನೇ ಬಂದು ಈ ಕಂಪ್ನಿ ಏನು ನಡೀತದೆ ಏನು ಅಂತ ಬಂದು ಪರಿಶೀಲನೆ ಮಾಡಿದಾಗ ಅವ್ರಿಗೆ ಒಂದು ಇದಾಗಬೇಕು ಸರ್. ಪ್ರಾಮಾಣಿಕವಾಗಿ ಸರ್ಕಾರಿ ಕಂಪ್ನಿಗಳೆಲ್ಲ ಇದೇ ಥರ ನಡೆದ್ರೆ ಇನ್ನೂ ಹೆಮ್ಮೆ ಆಗುತ್ತೆ ಅಂತ ಅವರಲ್ಲಿ ಬರಬೇಕು ಮನಸ್ಸಲ್ಲಿ. ಆ ಥರ ಮಾಡ್ತಾಯಿದ್ದೀವಿ. ಅಂದರೆ ತೆರೆದಿಟ್ಟ ಪುಸ್ತಕ ಅಕೌಂಟ್ ಮೇಂಟೈನ್ ಮಾಡ್ತಿದ್ದೀವಿ. ವಿಸಿಟರ್ಸ್ ಬುಕ್ಕು ಅಂತ ಇಟ್ಟಿದ್ದೀವಿ. ಬಂದವ್ರದ್ದೆಲ್ಲ ಮೊಬೈಲು ಅದೆಲ್ಲ ಬರ್ಕೊಳ್ತೀವಿ. ಮತ್ತು ರೈತರುಗಳದ್ದು ಇಂತಿಂಥ ಕಾಯಿಲೆ ಬಂದದೆ, ಇಂಥ ಗೊಬ್ಬರ ಬೇಕು ಅಂತ ಅಂದರೆ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿರ್ತಾರೆ. ಮಾರನೆಗೆ ಹೋಗಿ ಅವ್ರಿಗೆ ಏನು ಸಮಸ್ಯೆ ಎಲ್ಲ ಇದು ಮಾಡಿಸ್ತೀವಿ ಸರ್. ನೋಡಿ, ಅದೊಂದು ಒಳ್ಳೆ ವಿಚಾರ. ಯಾಕೆಂದರೆ ಈ ಕೃಷಿ ಸೇವೆ ಇದೆಯಲ್ಲ, ಕಂಪ್ನಿಗಳು ಮಾಡಬೇಕು ಸರ್. ಈಗ ಬೆಳೆಗಾರರಿಗೆ ಏನೋ ಸಮಸ್ಯೆ ಇರುತ್ತೆ, ಕಂಪ್ನಿಯವ್ರು ಹೋಗಿ ಅಲ್ಲಿ ನೋಡಿ ಅದಕ್ಕೊಂದು ಪರಿಹಾರ ಸೂಚಿಸಿ ಕಡಿಮೆ ಖರ್ಚಲ್ಲಿ ಅದಕ್ಕೊಂದು ಸರ್ ವಾರನ್ಗಟ್ಲೆ ಔಷಧಿ ಹೊಡಿತಾ ಇದ್ರು, ಕ್ಯಾನ್ ಕಟ್ ಹಾಕೊಂಡು. ಲೇಬರ್ ಸಿಗೋದಿಲ್ಲ, ಬೆನ್ನೆಲ್ಲ ನಾವು ಬರ್ತಾಯಿತ್ತು. ಈಗ ನಮ್ಮ ಕೋರ್ಮಂಡ್ಲ ಕಂಪ್ನಿಯವ್ರಿಗೆ ಹೇಳ್ಬಿಟ್ಟಿದ್ದೆ, ಒಂದು ಡ್ರೋನ್ ಇದು ತರಿಸಿದ್ದೀವಿ, ಡ್ರೋನ್ ಸ್ಪ್ರೇಯರ್ ₹400 ಅಷ್ಟೇ ಒಂದು ಎಕರೆಗೆ. ಈಗೆಲ್ಲ ಪೂರ್ತ ಅದನ್ನೇ ತಂದು ಮಾಡಿಸ್ತಾ ಇದೀವಿ ಸರ್. ಹೌದಾ? ಹೌದು. ನೀವೇ ಖರೀದಿ ಮಾಡಿದ್ದೀರಾ? ಇಲ್ಲ, ನಮ್ಮ FPOಗೆ ಬಿಟ್ಬಿಟ್ಟವ್ರೆ ಅವರು. ಹೌದಾ? ರೈತರಿಗೋಸ್ಕರ. ₹400 ಕೊಟ್ಟರೆ ಒಂದು ಎಕರೆ ಫುಲ್ ಎಲ್ಲ ಹೊಡಿತಾನೆ. ಪರವಾಗಿಲ್ಲ, ಒಳ್ಳೆ ಐಡಿಯಾ. ಒಂದು ಸವಲತ್ತು ಇದ್ರೆ ರೈತರಿಗೆ ಭಾರಿ ಅನುಕೂಲ, ಸಮಯ ಉಳಿಯುತ್ತೆ. ನೀವು ಇನ್ನೇನು ಮಾಡಿದಿರಿ ತಿಮ್ಮಪ್ಪನವರೇ? ನಾವು ಏನು ಮಾಡೋದಕ್ಕಿಂತ ಮುಂದಿನ ಬೆಳವಣಿಗೆಗಳು ಪ್ಲ್ಯಾನಿಂಗ್ ಹಾಕ್ತಾ ಇದ್ದೀವಿ. ಹಂತಂತೂ ಹೋಗ್ಬೇಕು. ನಮ್ದು ಏನದೆ ನಮ್ಮಲ್ಲಿ ಇರ್ತಾಗ ಆರ್ಥಿಕತೆ ಏನದೆ ಅದರ ಆಧಾರದ ಮೇಲೆ ನಾವು ಹೋಗಬೇಕು. ಸಂತೋಷ. ಈಗ ನೀವೊಂದು ಕಂಪ್ನಿ ಕಟ್ಟಿದ್ರಿ, ಕಂಪ್ನಿಯಿಂದ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಮನವರಿಕೆ ಆಯಿತು. ನಂತರ ಅದನ್ನು ಜನರಿಗೆ ಮನವರಿಕೆ ಮಾಡೋ ಪ್ರಯತ್ನದಲ್ಲಿ ಇದ್ದೀರಿ. ಮುಂದೊಂದು ದಿವಸ ರೈತರ ಸಮಸ್ಯೆಗಳಿಗೆ ಈ ಉತ್ಪಾದಕರ ಕಂಪನಿ ಪರಿಹಾರ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಆಗುತ್ತೆ ಸರ್, ಖಂಡಿತವಾಗಿ ಆಗುತ್ತೆ. ಅಂದರೆ ಇವಾಗ 3 ವರ್ಷ ಸವಲತ್ತೆಲ್ಲ ಸಿಗುತ್ತೆ ಅಂತ ಇದು ಮಾಡಿದ್ದಾರೆ. ಈಗ ನಾವು FPO ಎಲ್ಲೆಲ್ಲಿ ನಡೀತಾವೆ ಎಲ್ಲ ಒಂದು ಒಗ್ಗಟ್ಟಾಗಿ ಆ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸ್ಬೇಕು ಸರ್. ನಮಗೆ 3 ವರ್ಷ ಈಗ ಹೊಸ್ದಾಗಿ ಇದಾಗಿರೋದು, ಟೈಮ್ ಸಾಕಾಗೋದಿಲ್ಲ, ಇನ್ನೊಂದು 2 ವರ್ಷ ಎಕ್ಸ್ಟೆಂಡ್ ಮಾಡಿ ಅಂದ್ಬಿಟ್ಟು ನಾವೆಲ್ಲ ಮನವಿ ಪತ್ರ ಕೊಟ್ಕೊಂಡು ಇನ್ನೂ ಚೆನ್ನಾಗಿ ನಡೆಸಲಿಕ್ಕೆ ಒಂದು ಅನುಕೂಲ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ ರೈತರ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಆಗಬಲ್ಲ? ಪರಿಹಾರ ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ನಿಂಗರಾಜ್ ಅವರು ಹೇಳೋಂಗೆ ಇನ್ನೊಂದು 2 ವರ್ಷ ಮುಂದಿನ ಅವಕಾಶ ಕೊಟ್ಟರೆ ಆಗ ಹೆಚ್ಚಿನ ರೀತಿಯಲ್ಲಿ ವಿಚಾರ ತಿಳ್ಕೊಂಡು ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ. ಕೇಳುಗರೆ, ಇದೇ ತಿಂಗಳ 23ನೇ ತಾರೀಖು ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ದ್ರಾಕ್ಷಿ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ.
ಭಾಗವಹಿಸುತ್ತಾರೆ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜೆ ಸತೀಶ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 23ನೇ ತಾರೀಖು ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ದ್ರಾಕ್ಷಿ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ನಿಂಗರಾಜ್ ಅವರೇ, ಕನ್ನಡದಲ್ಲಿ ಹೇಳ್ತೀರಾ? ಸರ್ 98 45 65 90 51. ಇನ್ನೊಂದು ಸರಿ ಹೇಳ್ತೀರಾ? 98 45 65 90 51. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 98 45 65 90 51. ನಿಮ್ಮದು ತಿಮ್ಮಪ್ಪನವರೇ? ಸರ್ ನಮ್ಮದು 99 01 24 06 39. ಇನ್ನೂ ಒಂದು ಸರಿ ಹೇಳ್ಬಿಡಿ. 99 01 24 06 39. ಇನ್ನೂ ಒಂದು ಸರಿ ಹೇಳ್ಬಿಡಿ. 99 01 24 06 39. ಒಳ್ಳೆಯದು ತಿಮ್ಮಪ್ಪನವರು ಹಾಗೂ ನಿಂಗರಾಜ್ ಅವರ, ಇದುವರೆಗೂ ನಿಮ್ಮ ಕಂಪನಿಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಭಾಳ ಸೊಗಸ ಮಾತಾಡಿದ್ರಿ. ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀರಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಸಾವಯವ ಕೃಷಿ ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಸಾವಯವ ರೈತ ಬಂಧು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ನಿಂಗರಾಜು ಹಾಗೂ ಸಾರ್ವಭೌಮ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಮ್ಮಪ್ಪ ಕೆ. ಬರುವ ವಾರ ರೈತ ಉತ್ಪಾದಕ ಸಂಸ್ಥೆಗಳಿಂದ ಉತ್ಪನ್ನಗಳ ನೇರ ಖರೀದಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಹಾಗೂ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ